ಸೊ ಇಲ್ಲಿ ಟೀಚಿಂಗ್ ಅಲ್ಲಿ ನಾವು ಕಾನ್ಸೆಪ್ಟ್, ಟೀಚಿಂಗ್ ಕಾನ್ಸೆಪ್ಟ್ ಏನು, ಆ ಡೆಫಿನೇಷನ್ಸ್ ಏನು, ಹಾಗೆ ಇಲ್ಲಿ ಆಬ್ಜೆಕ್ಟಿವ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಹಾಗೆ ಫೇಸ್ ಆಫ್ ಟೀಚಿಂಗ್. ಸೊ ಇವುಗಳನ್ನ ಈ ಒಂದು ತರಗತಿಯಲ್ಲಿ ನಾವು ಇವುಗಳನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಎಜುಕೇಶನ್ ಅಂತಂದ್ರೇನು, ಸೊ ಅವುಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಶಿಕ್ಷಣ ತಜ್ಞರ ಕೊಡುಗೆಗಳು, ಅವರು ಕೊಟ್ಟಿರುವಂತಹ ಕೊಡುಗೆಗಳ ಆಧಾರದ ಮೇಲೂ ಕೂಡ ಸಹ ಇಲ್ಲಿ ನಮ್ಗೇನಪ್ಪಾ ಅಂತಂದ್ರೆ ಒಂದಷ್ಟು ಕ್ವಶನ್ಸ್ ಗಳನ್ನ ಈಗ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನ ನೀಡಿರುವಂತಹ ಶಿಕ್ಷಣ ತಜ್ಞರ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲೇನಪ್ಪ ಅಂದ್ರೆ ಸಿಲೆಬಸ್ ಅಲ್ಲಿ ಓನ್ಲಿ ಟೀಚಿಂಗ್, ಕಾನ್ಸೆಪ್ಟ್, ಡೆಫಿನೇಷನ್, ಆಬ್ಜೆಕ್ಟಿವ್, ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಏನಪ್ಪಾ ಅಂದ್ರೆ ಇಲ್ಲಿ ತಿಳ್ಕೊಬೇಕು ಅಂತಂದ್ರೆ ನಾವು ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ, ಸೊ ಇದು ನಾವು ಕನ್ನಡದಲ್ಲಿ ಸಿಲೆಬಸ್ ಕೊಟ್ಟಿರುವಂತದ್ದು. ಸೊ ಮೊದಲನೇದಾಗಿ ಬರಬೇಕಂತಂದ್ರೆ ನಾವು ತಿಳ್ಕೊಬೇಕು ಅಂದ್ರೆ ಇದನ್ನ ನಾವು ಕಂಟೆಂಟ್ ಅನ್ನ ಏನಂದ್ರೆ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಸ್ಟೇಟ್ ಬುಕ್ ಇಂದ ತೆಗೆದುಕೊಂಡಿರುವಂತದ್ದು PU ಬುಕ್ ಅಲ್ಲಿ. ಸೊ ಇಲ್ಲಿ ಅಂತಂದ್ರೆ ಕಂಟೆಂಟ್ ಚೆನ್ನಾಗಿದೆ, ಸೊ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮ್ಗೆ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿಂದನೂ ಕ್ವಶನ್ಸ್ ಗಳು ಬರ್ಬೋದು. ಯಾಕಂದ್ರೆ ಈಗಾಗಲೇ ನೀವು ನೋಡಿದಿರ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರು ಮತ್ತೆ ಭಾರತದ ಶೈಕ್ಷಣಿಕ ಚಿಂತಕರು ಇವರುಗಳ ಮೇಲೂ ಸಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಲ್ಲಿ ನಾವು ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡಿದ್ದೀವಿ. ಸೊ ಹಾಗಾಗಿ ನಾವು ಮೊದಲಿಗೆ ನಾವು ಇಲ್ಲಿ ಎಜುಕೇಶನ್ ಅಂತಂದ್ರೆ ಏನು, ಸೊ ಇಲ್ಲಿ ಶಿಕ್ಷಣ ಅಂತಂದ್ರೆ ಕಾನ್ಸೆಪ್ಟ್ ಆಫ್ ಎಜುಕೇಶನ್, ನಂತರದಲ್ಲಿ ಇಂಡಿಯನ್ ಎಜುಕೇಶನಲ್ ಥಿಂಕರ್. ಸೊ ಇಲ್ಲಿ ನಾವು ಭಾರತೀಯ ಶೈಕ್ಷಣಿಕ ಚಿಂತಕರ ಬಗ್ಗೆ ನಾವು ನೋಡ್ತೇವೆ. ಹಾಗೆ ನಂತರದಲ್ಲಿ ವೆಸ್ಟರ್ನ್ ಎಜುಕೇಶನಲ್ ಥಿಂಕರ್ಸ್, ಇಲ್ಲಿ ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರು ಅಂತ ಏನ್ ಕರಿತೀವಿ, ಅವರ ಕೊಡುಗೆಗಳೇನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ನೋದನ್ನ ನಾವು ನೋಡ್ತೇವೆ. ಹಾಗೆ ನಾವು ಲೆವೆಲ್ಸ್ ಆಫ್ ಎಜುಕೇಶನ್, ಸೊ ಇಲ್ಲಿ ನಾವು ಶಿಕ್ಷಣದ ಹಂತಗಳನ್ನ ನಾವೇನ್ ಮಾಡ್ತೀವಿ, ಪ್ರೈಮರಿ ಎಜುಕೇಶನ್, ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್, ಹಾಗೆ ನಾವು ಇಲ್ಲಿ ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಅಂತೇಳಿ ಡಿವೈಡ್ ಮಾಡ್ಕೋತೀವಿ. ಪ್ರೈಮರಿ, ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಅಂತೇಳಿ. ಸೊ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಮತ್ತೆ ಉನ್ನತ ಶಿಕ್ಷಣ ಅಂತೇಳಿ. ನಂತರದಲ್ಲಿ ಟೈಪ್ಸ್ ಆಫ್ ಎಜುಕೇಶನ್ಸ್ ಅಲ್ಲಿ ಶಿಕ್ಷಣದ ವಿಧಗಳು ಬರ್ತದೆ. ಅದರಲ್ಲಿ ಫಾರ್ಮಲ್ ಎಜುಕೇಶನ್, ಔಪಚಾರಿಕ ಶಿಕ್ಷಣ ಅಂತಂದ್ರೇನು, ಔಪಚಾರಿಕ ಶಿಕ್ಷಣದ ವೈಶಿಷ್ಟ್ಯಗಳು, ಫೀಚರ್ಸ್ ಆಫ್ ಫಾರ್ಮಲ್ ಎಜುಕೇಶನ್. ಹಾಗೆ ನಂತರದಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಫಾರ್ಮಲ್ ಎಜುಕೇಶನ್, ಔಪಚಾರಿಕ ಶಿಕ್ಷಣದ ಒಂದು ಮಹತ್ವ ಏನು ಅನ್ನೋದನ್ನ ನೋಡ್ತೇವೆ. ಹಾಗೆ ಔಪಚಾರಿಕ ಶಿಕ್ಷಣದ ಅಂಶಗಳು ಯಾವುದು, ಕಂಪೋನೆಂಟ್ಸ್ ಆಫ್ ದ ಫಾರ್ಮಲ್ ಎಜುಕೇಶನ್ ಅನ್ನು ನೋಡ್ತೇವೆ. ನಂತರದಲ್ಲಿ ಔಪಚಾರಿಕವಲ್ಲದ ಶಿಕ್ಷಣ, ನಾನ್ ಫಾರ್ಮಲ್ ಎಜುಕೇಶನ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಫೀಚರ್ಸ್ ಆಫ್ ನಾನ್ ಫಾರ್ಮಲ್ ಎಜುಕೇಶನ್, ಇಲ್ಲಿ ಔಪಚಾರಿಕವಲ್ಲದ ಶಿಕ್ಷಣದ ವೈಶಿಷ್ಟ್ಯಗಳು, ಹಾಗೆ ಔಪಚಾರಿಕವಲ್ಲದ ಶಿಕ್ಷಣದ ಮಹತ್ವ, ಹಾಗೆ ಔಪಚಾರಿಕವಲ್ಲದ ಶಿಕ್ಷಣದ ಅಂಶಗಳು, ಕಂಪೋನೆಂಟ್ಸ್ ಆಫ್ ನಾನ್ ಫಾರ್ಮಲ್ ಎಜುಕೇಶನ್, ಇವುಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ನಂತರದಲ್ಲಿ ಇನ್ಫಾರ್ಮಲ್ ಎಜುಕೇಶನ್ ಬರುತ್ತೆ ಮೂರನೇದು. ಸೊ ಇದನ್ನ ನಾವು ಕನ್ನಡದಲ್ಲಿ ಅನೌಪಚಾರಿಕ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಫೀಚರ್ಸ್ ಆಫ್ ಇನ್ಫಾರ್ಮಲ್ ಎಜುಕೇಶನ್, ಅನೌಪಚಾರಿಕ ಶಿಕ್ಷಣದ ವೈಶಿಷ್ಟ್ಯಗಳು, ಇಂಪಾರ್ಟೆನ್ಸ್ ಆಫ್ ಇನ್ಫಾರ್ಮಲ್ ಎಜುಕೇಶನ್, ಅನೌಪಚಾರಿಕ ಶಿಕ್ಷಣದ ಒಂದು ಮಹತ್ವ, ಹಾಗೆ ಕಂಪೋನೆಂಟ್ಸ್ ಆಫ್ ಇನ್ಫಾರ್ಮಲ್ ಎಜುಕೇಶನ್, ಅನೌಪಚಾರಿಕ ಶಿಕ್ಷಣದ ಅಂಶಗಳು, ಇವುಗಳನ್ನ ಸಹ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಇಲ್ಲಿ ಇದಾವುದು ನಮ್ಮ ಸಿಲೆಬಸ್ ಅಲ್ಲಿ ಇದನ್ನ ಕೊಡದೇ ಇರಬಹುದು, ಬಟ್ ಆದ್ರೂ ಕೂಡ ನಾವು ಯಾವುದೇ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನ ಅಧ್ಯಯನ ಮಾಡ್ತಿದೀವಿ ಅಂದ್ರೆ ಶಿಕ್ಷಣ ಅಂತಂದ್ರೇನು, ಶಿಕ್ಷಣದಲ್ಲಿ ಯಾವ್ಯಾವ ವಿಧ ಇದೆ, ಶಿಕ್ಷಣದಲ್ಲಿ ಯಾವ್ಯಾವ ಹಂತಗಳಿವೆ, ಸೊ ಇವುಗಳನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಶಿಕ್ಷಣದ ಯಾವ್ಯಾವ ಹಂತಗಳಿವೆ ಅನ್ನೋದನ್ನ NEP ಪ್ರಕಾರ ಅಲ್ಲಿಗೆ ಅದು ಏನಾಗುತ್ತೆ ಅಂತಂದ್ರೆ ಒಂದು ಇಂಟರ್ ಲಿಂಕ್ ಹೊಂದಿರೋದ್ರಿಂದ ಸೊ ಏನ್ ಮಾಡ್ತಾನೆ ಅಂತಂದ್ರೆ ಶಿಕ್ಷಣದ ಹಂತಗಳಿಗೆ ಸಂಬಂಧಪಟ್ಟಂತೆ NEP ಸಂಬಂಧಪಟ್ಟಂತೆ ಕೋರಿಲೇಟ್ ಮಾಡಿ ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಇಲ್ಲಿ ಔಪಚಾರಿಕ ಮತ್ತೆ ಅನೌಪಚಾರಿಕ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಔಪಚಾರಿಕ ಮತ್ತೆ ಅನೌಪಚಾರಿಕ ಶಿಕ್ಷಣ. ಸೊ ಇಲ್ಲಿ ಅನೌಪಚಾರಿಕ ಫಾರ್ಮಲ್ ಎಜುಕೇಶನ್ ಹಾಗೆ ನಾನ್ ಫಾರ್ಮಲ್ ಎಜುಕೇಶನ್ ಇದೆಯಲ್ಲ, ಅನೌಪಚಾರಿಕ ಶಿಕ್ಷಣದ ಬಗ್ಗೆ ಇಲ್ಲಿ ದೂರ ಶಿಕ್ಷಣ ವ್ಯವಸ್ಥೆ. ಸೊ ಇಲ್ಲಿ ನಾವೇನಂತೇವೆ ಮುಕ್ತ ವಿಶ್ವವಿದ್ಯಾನಿಲಯಗಳು ಅಂತ ಕರಿತೀವಲ್ವಾ. ಸೊ ಇಲ್ಲಿ ಈಗ ನಮ್ಮ ಸ್ಟೇಟ್ ಅಲ್ಲಿ KSOU ಇದೆ, ಸೊ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಲ್ಲಿ. ಸೊ ಈ ತರ ಏನಪ್ಪಾ ಅಂತಂದ್ರೆ ಮುಕ್ತ ವಿಶ್ವವಿದ್ಯಾಲಯಗಳ ಬಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ 2024ರಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಅಂಬೇಡ್ಕರ್ ಅವರು ಎಲ್ಲಿ, ಅದು ಹೈದರಾಬಾದ್ ಅಲ್ಲಿ ಅಂತ ಅದೊಂದು ಕ್ವಶನ್ ಅನ್ನು ಫ್ರೇಮ್ ಮಾಡಿದ್ರು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಇದು ನಮಗೆ ಹೈಯರ್ ಎಜುಕೇಶನ್ ಅಲ್ಲೂ ಕೂಡ ಬರುತ್ತೆ, ಏನು ವರಿ ಮಾಡ್ಕೊಳ್ಳೋಂಗಿಲ್ಲ ಹೈಯರ್ ಎಜುಕೇಶನ್ ಅಲ್ಲೂ. ಬಟ್ ಆದ್ರೆ ನಾವು ತಿಳ್ಕೊಬೇಕಿದ್ರೆ ಶಿಕ್ಷಣ ಅಂತಂದ್ರೇನು, ಶಿಕ್ಷಣದಲ್ಲಿ ಯಾವ್ಯಾವ ವಿಧಗಳು ಬರ್ತವೆ, ಅದರಲ್ಲಿ ಯಾವ್ಯಾವ ಹಂತಗಳಲ್ಲಿ ನಮ್ಮ ಭಾರತದಲ್ಲಿ ಯಾವ್ಯಾವ ಹಂತಗಳಲ್ಲಿ ನಾವು ಶಿಕ್ಷಣವನ್ನು ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಹೋಗ್ತೀವಿ ಅದನ್ನ ನಾವು ನೋಡ್ಕೊಬೇಕಾಗತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಇವಾಗ ಶಿಕ್ಷಣ ಅಂತಂದ್ರೇನು ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಸೊ ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಲ್ವಾ, ಪ್ರೆಸೆಂಟೇಶನ್ ಎಲ್ಲ ನೀಟಾಗಿ ಕಾಣಿಸ್ತಿದೆಯಲ್ವಾ, ವಾಯ್ಸ್ ಕೇಳಿಸ್ತಿದೆಯಲ್ಲ?
ಅಂದ್ರೆ ವಾಯ್ಸ್ ಏನಾದ್ರು ಅಂತಂದ್ರೆ ಸಣ್ಣ ದನಿಲ್ ಕೇಳಿಸ್ತಿದ್ಯಾ? ಅಂದ್ರೆ ವಾಯ್ಸ್ ಲೌಡ್ ಆಗಿ ಕೇಳಿಸ್ತಾ ಇದೆಯಾ? ಸೊ ವಾಯ್ಸ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಕಳೆದ ಒಂದು ಕ್ಲಾಸಲ್ಲಿ, ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲಲ್ಲ? ಓಕೆ ಓಕೆ. ಇವಾಗ ಶಿಕ್ಷಣ ಅಂತಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ವಾಟ್ ಈಸ್ ಎಜುಕೇಶನ್? ಸೊ ಇಲ್ಲಿ ಶಿಕ್ಷಣದಿಂದ ಯಾವ ಬದಲಾವಣೆಗಳು ಉಂಟಾಗ್ತವೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಶಿಕ್ಷಣ ಅಂತಂದ್ರೆ ಇದು ಒಂದು ಇಂಗ್ಲಿಷ್ ವರ್ಡ್. ಸೊ ಇದು ಶಿಕ್ಷಣ ಅಂತಕ್ಕಂಥದ್ದು ಒಂದು ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಎಜುಕೇಶನ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಸೊ ಇದು ಲ್ಯಾಟಿನ್ ಪದವಾದಂತಹ ಎಜುಕೇರ್ ಅನ್ನಕ್ಕಂತಹ ಒಂದು ಪದದಿಂದ ಬಂದಿದೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸೊ ವಿಚ್ ಮೀನ್ಸ್ ಟು ಬ್ರಿಂಗ್ ಅಪ್. ಸೊ ಅಂದ್ರೆ ಬೆಳೆಸೋದು ಅಥವಾ ಟು ಲೀಡ್ ಔಟ್. ಸೊ ಇಲ್ಲಿ ಹೊರಗೆ ತರುವುದು ಅಥವಾ ಹೊರಗೆ ಸೆಳೆಯುವುದು, ಟು ಡ್ರಾ ಔಟ್. Hence, education means to nurture or to help in expressing the hidden qualities of talent. The Kannada word Shikshana is derived from the Sanskrit word Shiksha, which means to ಫ್ರೀಚ್. ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಶಿಕ್ಷಣ ಅಂತಕ್ಕಂಥದ್ದು ಇಂಗ್ಲಿಷ್ ಪದ ಆಗಿದ್ದು ಇದು ಲ್ಯಾಟಿನ್ ಭಾಷೆಯ ಒಂದು ಎಜುಕ್ಯೂರ್ ಅಂತಕ್ಕಂತಹ ಒಂದು ಪದದಿಂದ ಬಂದಿದೆ. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಅದನ್ನ ಬೆಳೆಸೋದು ಅಂತ ಹೇಳಕ್ ಒಂದು ಅರ್ಥದಲ್ಲಿ ಕರೆದ್ರೆ, ಸೊ ಇಲ್ಲಿ ನಮ್ಮಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂತಹ ಒಂದು ಪ್ರತಿಭೆಗಳನ್ನ ಅಥವಾ ಒಂದು ಜ್ಞಾನವನ್ನ ಹೊರಗೆ ತರತಕ್ಕಂಥದ್ದು, ಆ ಜ್ಞಾನವನ್ನ ಹೊರಗೆ ಸೆಳೆಯಂತಕ್ಕಂಥದ್ದು. ಆದ್ರಿಂದ ಶಿಕ್ಷಣ ಅಂತಂತಂದ್ರೆ ಅದನ್ನ ಒಂದು ನಾವೇನಪ್ಪಾ ಅಂದ್ರೆ ಒಂದು ಪೋಷಿಸುವುದು ಅಥವಾ ಸೂಕ್ತ ಗುಣಗಳು ಅಥವಾ ಪ್ರತಿಭೆಯನ್ನ ವ್ಯಕ್ತಪಡಿಸಲು ಸಹಾಯ ಮಾಡ್ತಕ್ಕಂಥದನ್ನ ನಾವು ಶಿಕ್ಷಣ ಅಂತ ಹೇಳಿ ಕರಿಬಹುದು. ಸೊ ಇಲ್ಲಿ ಕನ್ನಡ ಪದ ಆದಂತಹ ಶಿಕ್ಷಣ ಅಂತಕ್ಕಂಥದ್ದು ಸಂಸ್ಕೃತ ಪದವಾದಂತಹ ಶಿಕ್ಷ ಅಂತಕ್ಕಂತಹದಿಂದ ಬಂದಿದೆ. ಸೊ ಇದರನ್ನ ಉಪದೇಶಿಸುವುದು, ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಶಿಕ್ಷ ಅಂತಂದ್ರೆ ಉಪದೇಶಿಸುವುದು ಅಂತ ಅರ್ಥವನ್ನ ನೀಡ್ತಕ್ಕಂಥದ್ದು. ಸೊ ಈಗಾಗ್ಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಶಿಕ್ಷಣ ಅಂತಕ್ಕಂಥದ್ರಿಂದ ನಮ್ಗೆ ಯಾವೆಲ್ಲ ಬದಲಾವಣೆಗಳು ಉಂಟಾಗ್ತವೆ ಅಂತ. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ನಾಲೆಡ್ಜ್ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ, ಎನ್ರಿಚ್ಮೆಂಟ್ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಶಿಕ್ಷಣದಿಂದ ಈಗಾಗಲೇ ಗೊತ್ತಿರೋ ಹಾಗೆ ರೀಡಿಂಗ್ ಮತ್ತೆ ರೈಟಿಂಗ್ ಸ್ಕಿಲ್ ಬರುತ್ತೆ. ಸೊ ಹಾಗೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್. ಸೊ ಇಲ್ಲಿ ವೈಯಕ್ತಿಕವಾಗಿ ನಮ್ಗೆ ಒಳಗಿಂದಾನೆ ನಮ್ಮ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು. ಡೆವಲಪ್ಮೆಂಟ್ ಆಫ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಯಾವುದೇ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತಹ ಒಂದು ನಮಗೆ ಸಾಮರ್ಥ್ಯ ಅಂತಕ್ಕಂಥದ್ದು ಶಿಕ್ಷಣದಿಂದ ಬರ್ತದೆ. ಸೊ ಇಲ್ಲಿ ನಾವು ಎಜುಕೇಟೆಡ್ ಆಗಿರೋರು ಬಿಹೇವ್ ಮಾಡೋದಕ್ಕೂ, ಸೊ ಇಲ್ಲಿ ಅನ್ಎಜುಕೇಟೆಡ್ ಬಿಹೇವ್ ಮಾಡೋದಕ್ಕೂ ಬೇರೆ ಬೇರೆ ವ್ಯತ್ಯಾಸಗಳಿರುತ್ತೆ. ಸೊ ಈಗ ನೀವು ಬೇರೆ ಈಗ ನೋಡಬಹುದು, ಪ್ರಾಣಿಗಳಾಗಿರ್ಬೋದು. ಸೊ ಅವುಗಳಿಗೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಗೊತ್ತಿರಲ್ಲ. ಅವು ಪ್ರಾಣಿಗಳು, ಅದಕ್ಕೆ ನಾವು ಅವ್ರನ್ನ ಪ್ರಾಣಿ ಅಂತ ಹೇಳ್ತೀವಿ, ನಮ್ಮನ್ನ ನಾವು ಮನುಷ್ಯರು ಅಂತ ಹೇಳಿ ಕರಿತೀವಿ. ಸೊ ನಾವು ಶಿಕ್ಷಣವನ್ನು ಹೊಂದಿರೋದ್ರಿಂದ ನಮ್ಮನ್ನ ಮನುಷ್ಯರು. ಸೊ ಹಾಗಾಗಿ ನಮ್ಗೆ ಯಾವ ಡಿಸಿಷನ್ ಅನ್ನೊಂದು ತೀರ್ಮಾನವನ್ನು ತಗೋಬೇಕು, ಯಾವುದನ್ನು ತಗೋಬಾರದು ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ರಾಣಿಗಳಿಗೆ ನಾವು ಮೃಗಗಳು ಅಂತ ಹೇಳಿ ಕರಿತೀವಿ. ಸೊ ಅವು ಏನಪ್ಪಾ ಅಂತಂದ್ರೆ ಅವಕ್ಕೆ ಮೃಗಗಳ ರೀತಿನೇ ವರ್ತಿಸ್ತಾವಲ್ಲ. ಸೊ ಹಾಗಾಗಿ ಬಟ್ ನಮ್ಗೆ ಅಲ್ಲಿ ಯಾವ ಒಂದು ಸಿಚುವೇಶನ್ಗೆ ಯಾವ ರೀತಿ ವರ್ತಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಒಂದಷ್ಟು ಜನಗಳು ಯಾರಿಗೆ ಅಂದ್ರೆ ಬಟ್ ನಾವು ಏನೋ ಅಂತಂದ್ರೆ ಎಜುಕೇಶನ್ ಅಲ್ಲಿ ನಾವು ಹೇಳ್ಬೇಕಿದ್ರೆ ಈ ತರ ಹೇಳ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವೇನು ಎಜುಕೇಟರ್ಸ್ ಅಂತ ಕರಿತೀವಲ್ಲ, ಅವರೇ ಮೂರ್ಖರಾಗಿದ್ದಾರೆ. ಬಟ್ ಇಲ್ಲಿ ಅನ್ಎಜುಕೇಟರ್ಸ್ ಅಂದ್ರೆ ಅವರೇನೆ ಅಂತ ಉತ್ತಮವಾಗಿ ಬಿಹೇವ್ ಮಾಡೋದನ್ನು ಸಹ ನೋಡ್ಬೋದು. ಸೊ ಇವೇನೇ ಇರಲಿ, ಸೊ ಇಲ್ಲಿ ಯಾರು ಒಂದು ಎಜುಕೇಶನ್ ಅನ್ನ ಪಡ್ಕೊಂಡಿರ್ತಾರೆ ಅವ್ರಿಗೆ ಯಾವುದು ತಪ್ಪು ಯಾವುದು ಸರಿ, ಯಾವ ಒಂದು ತೀರ್ಮಾನವನ್ನ ತಗೋಬೇಕು ಅನ್ನುವಂತಕ್ಕಂತಹ ಒಂದು ಎಬಿಲಿಟಿ ಅಂತಕ್ಕಂಥದ್ದು ಬಂದಿರುತ್ತೆ. ಅದು ಸರಿಯಾಗಿ ಒಂದು ಜ್ಞಾನ ಅಂತಕ್ಕಂಥದ್ದು ಪಡ್ಕೊಂಡಿದ್ರೆ. ಸೊ ಜಸ್ಟ್ ಬುಕ್ಸ್ ಅಲ್ಲಿ ಏನಿದೆ ಅದನ್ನ ಓದ್ಕೊಂಡೋಗಿ ಅವರು ಮೃಗಗಳಂತೆ ವರ್ತಿಸೋದನ್ನು ಸಹ ನೋಡಿದ್ದೀವಿ. ಬಟ್ ಆದ್ರೂ ಏನೇ ಇರಲಿ, ನಾವು ಏನಪ್ಪಾ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಏನಂತಂದ್ರೆ ನಮಗೆ ಒಂದು ಏನಪ್ಪಾ ಅಂದ್ರೆ ಒಂದು ಸೇಫ್ ಅನ್ನ ಕೊಡುತ್ತೆ. ಸೊ ಈ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಸೊ ಯಾರ ಜೊತೆ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನ ಈ ಶಿಕ್ಷಣ ಅಂತಕ್ಕಂಥದ್ದು ನಮ್ಗೆ ತಿಳಿಸ್ಕೊಡ್ತದೆ. ಸೊ ಇಲ್ಲಿ ಅಕ್ವೈರ್ಮೆಂಟ್ ಆಫ್ ಸ್ಕಿಲ್ಸ್, ಇಲ್ಲಿ ನಮಗೆ ಒಂದಷ್ಟು ಕೌಶಲ್ಯಗಳನ್ನ ಇದು ನಮಗೆ ಕಲಿಸ್ಕೊಡ್ತಾ ಹೋಗುತ್ತೆ. ಈಗ ಶಿಕ್ಷಣ ಇರೋದ್ರಿಂದಲೇ ಈಗ ನೋಡಿ, ನೀವು ಒಂದು ಸಿಸ್ಟಮ್ ಅಲ್ಲಿ ಕುತ್ಕೊಂಡು ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತಂದ್ರೆ, ಸೊ ನಿಮ್ಗೆ ಎಜುಕೇಶನ್ ಅಂತಕ್ಕಂಥದ್ದು ಇತ್ತು ಅಂತಂದ್ರೆ ಇಲ್ಲಿ ನಾವಿಲ್ಲಿ ಇವಾಗ ಆನ್ಲೈನ್ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ, ನಿಮ್ಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಆ ಒಂದು ಶಿಕ್ಷಣ ಇರೋದಕ್ಕೇನೆ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆನ್ಲೈನ್ ಅಲ್ಲಿ ಕ್ಲಾಸಸ್ ಅನ್ನ ಈಗ ಲ್ಯಾಪ್ಟಾಪ್ ಆಗಿರ್ಬೋದು, ಸೊ ಸಿಸ್ಟಮ್ ಯೂಸ್ ಮಾಡೋದಾಗಿರ್ಬೋದು, ಇದರಲ್ಲಿ ಯಾವ ರೀತಿ ನಾವು ಪಾಠವನ್ನ ಮಾಡಬಹುದು ಈ ಮನೆಯಲ್ಲಿ ಇಲ್ಲೇ ಕುತ್ಕೊಂಡು ಅನ್ನೋದನ್ನೆಲ್ಲ ನಾವೇನ್ ಮಾಡಿದೀವಿ, ಒಂದು ಶಿಕ್ಷಣ ಅಂತಕ್ಕಂಥದ್ರಿಂದನೇ ಕಲ್ತು ಬಂದಿದ್ದೀವಿ. ಸೊ ಹಾಗಾಗಿ ನಮ್ಗೆ ಏನಾಗಿದೆ, ಇದು ಈಸಿ ಆಗಿದೆ. ಬಟ್ ಇಲ್ಲಿ ಯಾರು ಎಜುಕೇಶನ್ ಅನ್ನ ಪಡ್ಕೊಂಡಿಲ್ಲ ಅವ್ರಿಗೆ ಆ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ಲಿಕ್ಕೂ ಕೂಡ ಅವರಿಗೆ
ಕಷ್ಟ ಆಗುತ್ತೆ, ಯಾಕಂತಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ್ದನ್ನ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕಂತ. ಹಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇಲ್ಲಿ ವ್ಯಕ್ತಿತ್ವದ ಒಂದು ವಿಕಸನ ಅಂತಕ್ಕಂಥದ್ದು ಆಗುತ್ತೆ. ಇವೆಲ್ಲವನ್ನೂ ಸಹ ಇದು ಎಜುಕೇಶನ್ ಅಂತಕ್ಕಂಥದ್ದು ನಾವು ಏನಪ್ಪಾ ಅಂತಂದ್ರೆ ಒಂದು ಶಿಕ್ಷಣವನ್ನ ಪಡೆದುಕೊಂಡಾಗ ಸೊ ಈ ಎಲ್ಲಾ ಅಂಶಗಳು ನಮ್ಗೆ ನಮ್ಮಲ್ಲಿ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬೋದು. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ಲ ಶಿಕ್ಷಣ ಅಂತಂದ್ರೇನು, ಶಿಕ್ಷಣದಿಂದ ಆಗುವಂತಹ ಬದಲಾವಣೆಗಳು ಯಾವ್ಯಾವು ಅಂತೇಳಿ. ಸೊ ಇದೆಲ್ಲ ನಿಮ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ, ಬಟ್ ಆದ್ರೂ ಕೂಡ ನಾವು ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಹಾಗೆ ನಂತರದಲ್ಲಿ ಬಂತು ಅಂದ್ರೆ ಕಾನ್ಸೆಪ್ಟ್ ಆಫ್ ಎಜುಕೇಶನ್, ಶಿಕ್ಷಣದ ಒಂದು ಪರಿಕಲ್ಪನೆ. ಸೊ ಇಲ್ಲಿ ಎಜುಕೇಶನ್ ಇಸ್ ಕಾಂಪ್ರಿಹೆನ್ಸಿವ್ ಪ್ರೋಸೆಸ್. ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ನೇಚರ್ ಆಫ್ ಎಜುಕೇಶನ್ ಇಫ್ ವಿ ಕನ್ಸಿಡರ್ ವೇರಿಯಸ್ ಡೆಫಿನೇಷನ್ಸ್ ಆಫ್ ಎಜುಕೇಶನ್ ಫುಟ್ ಫೋರ್ತ್ ಬೈ ಇಂಡಿಯನ್ ಅಂಡ್ ವೆಸ್ಟರ್ನ್ ಎಜುಕೇಶನಲ್ ಥಿಂಕರ್ಸ್. ಶಿಕ್ಷಣವು ಒಂದು ಸಮಗ್ರವಾದಂತಹ ಒಂದು ಪ್ರಕ್ರಿಯೆ, ನಿಮಗೆ ಗೊತ್ತಿದೆ ಅದು ಒಂದು ಸೂಕ್ಷ್ಮ ಪ್ರಕ್ರಿಯೆ ಅಲ್ಲ, ಇದೊಂದೇನಪ್ಪ ಅಂದ್ರೆ ಸಮಗ್ರವಾದಂತಹ ಒಂದು ಪ್ರಕ್ರಿಯೆ ಆಗಿದೆ. ಹಾಗೆ ಇದೇನಪ್ಪ ಅಂದ್ರೆ ನಿರಂತರವಾಗಿ ಶಿಕ್ಷಣ ಅಂತಕ್ಕಂಥದ್ದು, ನಾವು ಜ್ಞಾನ ಅಂತ ಪಡೆಯೋದಂತದ್ದು ಏನಂತಂದ್ರೆ ನಾವು ಜೀವಿತಾವಧಿಯ ಕೊನೆಯವರೆಗೂ ಒಂದು ರೀತಿಯಲ್ಲಿ ನಾವು ಜ್ಞಾನವನ್ನ ಪಡಿತಾ ಹೋಗ್ತೇವೆ. ಸೊ ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಗ್ರ ಪ್ರಕ್ರಿಯೆಯಾಗಿದೆ. ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶೈಕ್ಷಣಿಕ ಚಿಂತಕರು ಮಂಡಿಸಿದಂತಹ ಶಿಕ್ಷಣದ ವಿವಿಧ ವ್ಯಾಖ್ಯಾನಗಳನ್ನು ನಾವು ಗಮನಿಸ್ತು ಅಂತಂದ್ರೆ ಶಿಕ್ಷಣದ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಅದು ಏನಪ್ಪತ್ತೆ ಈಸಿ ಆಗುತ್ತೆ. ಸೊ ಇಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರ ಒಂದು ಮಂಡಿಸಿದ ಒಂದು ಶಿಕ್ಷಣದ ವಿವಿಧ ವ್ಯಾಖ್ಯಾನಗಳು, ಅವರ ಒಂದು ಪರ್ಸ್ಪೆಕ್ಟಿವ್ ಇಂದ, ಸೊ ಅವರ ಒಂದು ಯಾವ ರೀತಿ ಶಿಕ್ಷಣವನ್ನ ಯಾವ ರೀತಿ ಅಂದ್ರೆ ಅವರು ಯಾವ ರೀತಿ ಚಿಂತನೆಯನ್ನ ಮಾಡಿದ್ದಾರೆ, ಸೊ ಅವ್ರು ಏನು ಹೇಳಿಕೆಗಳನ್ನ ಅಥವಾ ವ್ಯಾಖ್ಯಾನಗಳನ್ನ ನೀಡಿದಾರಲ್ಲ ಅದ್ರ ಮೇಲೆ ನಾವು ಶಿಕ್ಷಣದ ಸ್ವರೂಪವನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ನೋಡ್ಬೋದು. ಅದೇ ರೀತಿ ನಾವು ಮೊದಲನೇದಾಗಿ ನಾವು ಇಂಡಿಯನ್ ಎಜುಕೇಶನಲ್ ಥಿಂಕರ್ಸ್, ಭಾರತೀಯ ಶೈಕ್ಷಣಿಕ ಚಿಂತಕರು. ಸೊ ಇದರಲ್ಲಿ ಭಾರತೀಯ ಶೈಕ್ಷಣಿಕ ಚಿಂತಕರನ್ನ ಮೊದಲಿಗೆ ನಾವು ನೋಡ್ತೇವೆ. ಇಲ್ಲಿ ಭಾರತೀಯ ಶೈಕ್ಷಣಿಕ ಚಿಂತಕರಲ್ಲಿ ಸ್ವಾಮಿ ವಿವೇಕಾನಂದರನ್ನ ನಾವು ನೋಡ್ತೇವೆ. ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಸೊ ಇಲ್ಲಿ ಮಾನವನಲ್ಲಿ ಈಗಾಗಲೇ ಇರುವಂತಹ ದೈವಿ ಶಕ್ತಿಯ ಅನಾವರಣವೇ ಶಿಕ್ಷಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ವಾಕ್ಯ. ಸೊ ಹಾಗಾಗಿ ಇಲ್ಲಿ ಮಾನವನಲ್ಲಿ ಈಗಾಗಲೇ ಇರುವಂತಹ ಒಂದು ದೈವಿ ಶಕ್ತಿಯ ಒಂದು ಅನಾವರಣವೇ ಶಿಕ್ಷಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಈ ಬೇಸ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ ಕೂಡ ಫ್ರೇಮ್ ಆಗಿದೆ. ಸೊ ಈಗಾಗಲೇ ನೀವು ನೋಡಿರ್ಬೋದು ಕೆಸೆಟ್ ಅಥವಾ ನೆಟ್ಟಲ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಮೇಲೆನೆ ಇದೇ ಒಂದು ವ್ಯಾಖ್ಯಾನದ ಮೇಲೆ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್, ಈ ಒಂದು ಹೇಳಿಕೆಯ ಆಧಾರದ ಮೇಲೆನೆ 2ರಿಂದ 3 ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ನಾವು ಭಾರತೀಯ ಶೈಕ್ಷಣಿಕ ಚಿಂತಕರನ್ನ ಅಧ್ಯಯನ ಮಾಡಬೇಕಿದ್ರೆ ಸ್ವಾಮಿ ವಿವೇಕಾನಂದರು ಅತಿ ಮುಖ್ಯವಾಗಿ ಆಗ್ತಾರೆ. ಸೊ ಹಾಗೆ ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ಡ್ ದ ರಾಮಕೃಷ್ಣ ಮಿಷನ್ ಆನ್ 1st May 1897. ರಾಮಕೃಷ್ಣ ಮಿಷನ್ ಅನ್ನ ಇವರು ಸ್ಥಾಪಿಸಿ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಒಂದು ಒತ್ತನ್ನ ಕೊಡ್ತಾರೆ. ಹಾಗೆ ಆಧ್ಯಾತ್ಮಿಕ ಶಿಕ್ಷಣವನ್ನ ಇವರು ಪ್ರಸಾರವನ್ನ ಮಾಡ್ತಾರೆ. ಸ್ಪಿರಿಚುವಲ್ ಎಜುಕೇಶನ್ ಅಂತಕ್ಕಂಥದ್ದನ್ನ ಇವರು ಪ್ರಸಾರವನ್ನ ಮಾಡ್ತಾರೆ. ಜನವರಿ 12 ನಿಮ್ಗೆ ಆಗೇ ಗೊತ್ತಿದೆ ಎಲ್ಲರಿಗೂ, ಪ್ರತಿ ವರ್ಷ ಕೂಡ ನಾವು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ನಾವು ಯೂತ್ ಡೇ ಅಂತೇಳಿ ಆಚರಿಸ್ತಾ ಬರ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವರು ವ್ಯಾಖ್ಯಾನವನ್ನ ಏನ್ ನೀಡಿದ್ರು ಎಜುಕೇಶನ್ ಬಗ್ಗೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಟ್ ಆಲ್ರೆಡಿ ಇನ್ ಮ್ಯಾನ್ ಅಂತಕ್ಕಂಥದ್ದು. ಹಾಗೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದ್ರು. ಸೊ ಅದರ ಮೂಲಕ ಅವರು ಆಧ್ಯಾತ್ಮಿಕ ಶಿಕ್ಷಣವನ್ನ ಪ್ರಸಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ನಂತರದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನವನ್ನ ಸೊ ನಾವು ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಬಿಟ್ಟು ಅವ್ರ ತಂದೆ ತಾಯಿ ಹೆಸರಾಗಿರ್ಬೋದು, ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಸೊ ಇವುಗಳು ನಮಗೆ ಅಷ್ಟಾಗಿ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಇವಿಷ್ಟುಗಳನ್ನ ನೋಡ್ಕೊಂಡ್ರೆ ಎಕ್ಸಾಮ್ ಪರ್ಪಸ್ ಇಂದ ಸಾಕಾಗುತ್ತೆ, ಆಯ್ತಾ. ನಂತರದಲ್ಲಿ ಬರ್ತೇವೆ ಇಲ್ಲಿ ಮಹಾತ್ಮ ಗಾಂಧಿ. ಸೊ ಬೈ ಎಜುಕೇಶನ್ ಐ ಮೀನ್ ಆಲ್ ಅರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ಚೈಲ್ಡ್ ಅಂಡ್ ಮ್ಯಾನ್ ಬಾಡಿ, ಮೈಂಡ್ ಅಂಡ್ ಸ್ಪಿರಿಟ್. ಮಗು ಅಥವಾ ಮಾನವನಲ್ಲಿ ಈಗಾಗಲೇ ಸೂಕ್ತವಾಗಿ ಅಡಗಿರುವಂತಹ ದೇಹ, ಮನಸ್ಸು ಹಾಗೂ ಆತ್ಮಕ್ಕೆ ಸಂಬಂಧಿಸಿದಂತಹ ಶಕ್ತಿಯನ್ನ ಹೊರಹಾಕುವುದೇ ಶಿಕ್ಷಣ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಸೊ ಇಲ್ಲಿ ಮಗು ಆಗಿರ್ಬೋದು ಅಥವಾ ಮಾನವನಲ್ಲಿ ಈಗಾಗಲೇ ಸೂಕ್ತವಾಗಿ ಅಡಗಿರುವಂತಹ ಒಂದು ದೇಹದಲ್ಲಿ ಅಥವಾ ಮನಸ್ಸು ಮತ್ತು ಆತ್ಮಕ್ಕೆ ಸಂಬಂಧಿಸಿದಂತಹ ಒಂದು ಶಕ್ತಿಯನ್ನ ಹೊರಹಾಕುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೆ 1937 ಪ್ರೆಸೆಂಟೆಡ್ ಬೇಸಿಕ್ ಎಜುಕೇಶನಲ್ ಪಾಲಿಸಿ. ಸೊ ಅದನ್ನ ನಾವು ನಯಿ ತಾಲೀಮ್ ಅಟ್ ಆಲ್ ಇಂಡಿಯಾ ಎಜುಕೇಶನ್ ಕಾನ್ಫರೆನ್ಸ್ ಅಟ್ ವಾರ್ಧಾ, ಮಹಾರಾಷ್ಟ್ರ. ಸೊ ಇವರು 1937
ಇದರಲ್ಲಿ ಬೇಸಿಕ್ ಎಜುಕೇಶನ್ ಪಾಲಿಸಿ ನಯಿ ತಾಲೀಮ್ ಅಂತೇಳಿ ಮೂಲ ಶಿಕ್ಷಣ ನಯಿ ತಾಲೀಮ್ ಅಥವಾ ವಾರದ ಶಿಕ್ಷಣ ಅಂತಾನು ಕರಿತೇವೆ. ಇದನ್ನ ನಾವೇಂತೀವಿ ನಯಿ ತಾಲೀಮ್ ಅಂತಕ್ಕಂಥದ್ದನ್ನ ವಾರದ ಶಿಕ್ಷಣ ಅಂತಾನು ಇನ್ನೊಂದು ಹೆಸರಿಂದ ಕರಿತೇವೆ. 1937 ಅಕ್ಟೋಬರ್ 22, 23ರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಯಿ ತಾಲೀಮ್ ಅನ್ನೋದ್ರ ಬಗ್ಗೆ, ವಾರದ ಶಿಕ್ಷಣ ಅಥವಾ ನಯಿ ತಾಲೀಮ್ ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕ್ವಶನ್ ಅನ್ನ ಕೇಳಿರುವಂತಕ್ಕಂಥದ್ದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಮಹಾತ್ಮ ಗಾಂಧೀಜಿ ಅವರು ಈ ವ್ಯಾಖ್ಯಾನವನ್ನ ಏನ್ ನೀಡಿದ್ರು ಮತ್ತೆ ಅವರು ಪ್ರತಿಪಾದಿಸಿದಂತಹ ಶಿಕ್ಷಣದ ಒಂದು ಮೂಲ ಯಾವುದು? ಸೊ ನಯಿ ತಾಲೀಮು, ವಾರದ ಶಿಕ್ಷಣ ಅಂತೇಳಿ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಇನ್ ಗಾಂಧೀಜಿ ಬೇಸಿಕ್ ಎಜುಕೇಶನ್ ಸ್ಕೀಮ್ಸ್ ದೇರ್ ಸೀಮ್ಸ್ ಟು ಬಿ ಬ್ಯೂಟಿಫುಲ್ ಬ್ಯಾಲೆನ್ಸ್ ಆಫ್ ವೇರಿಯಸ್ ಫಿಲಾಸಫಿಕಲ್ ಸ್ಕೂಲ್ಸ್ ಆಫ್ ಥಾಟ್ಸ್ ಲೈಕ್ ಐಡಿಯಲಿಸಮ್, ನ್ಯಾಚುರಲಿಸಮ್, ಪ್ರಾಗ್ಮ್ಯಾಟಿಸಮ್, ಹಾಗೆ ಎಕ್ಸ್ಪೆರಿಮೆಂಟಲಿಸಮ್ ಅಂಡ್ ಸೋಷಿಯಲ್ ರೀಕನ್ಸ್ಟ್ರಕ್ಷನ್. ಸೊ ಇಲ್ಲಿ ಆದರ್ಶವಾದ, ಸೊ ಇಲ್ಲಿ ನಾವು ಪ್ರಕೃತಿವಾದ, ಪ್ರಾಗ್ಮ್ಯಾಟಿಸಮ್ ಅಂತೇಳಿ ಕರಿತೀವಿ, ಎಕ್ಸ್ಪೆರಿಮೆಂಟಲಿಸಮ್, ಹಾಗೆ ಸೋಷಿಯಲ್ ರೀಕನ್ಸ್ಟ್ರಕ್ಷನಿಸಮ್. ಸೊ ಇವುಗಳನ್ನು ನಾವು ಮುಂದೆ ಅಧ್ಯಯನವನ್ನ ಮಾಡಬೇಕಿದ್ರೆ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ಜ್ಞಾನ ಮತ್ತು ಉದ್ಯೋಗ ಅಂತಕ್ಕಂಥದ್ದು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತಾನು ಕೂಡ ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಒಂದು ಹೇಳಿಕೆ ನೀಡಿರೋದನ್ನ ನಾವು ನೋಡ್ಬೋದು. ಜ್ಞಾನ ಮತ್ತು ಉದ್ಯೋಗ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಾರೆ. ಸೊ ನಂತರದಲ್ಲಿ ನಾವು ಬಂತು ಅಂದ್ರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ನೋಡ್ತೇವೆ. ಸೊ ಇವರು ಕೂಡ ಭಾರತೀಯ ಶಿಕ್ಷಣ ತಜ್ಞರಲ್ಲಿ ಪ್ರಮುಖರು. ಸೊ ಇಲ್ಲಿ ಎಜುಕೇಶನ್ ಮೀನ್ಸ್ ದ ಎಕ್ಸ್ಪ್ರೆಷನ್ಸ್ ಆಫ್ ದ ಸೆಲ್ಫ್. ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಶಿಕ್ಷಣವು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಹೇಳಿ ಹೇಳ್ತಾರೆ. ಎಜುಕೇಶನ್ ಮೀನ್ಸ್ ದ ಎಕ್ಸ್ಪ್ರೆಷನ್ ಆಫ್ ದ ಸೆಲ್ಫ್. ಸೊ ಇಲ್ಲಿ ಶಾಂತಿಕೇತನ ಸ್ಕೂಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1901. ಸೊ ಇಲ್ಲಿ ಶಾಂತಿನಿಕೇತನ ಶಾಲೆಯನ್ನ ಇವರು 1901ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ಇನ್ 1921 ರವೀಂದ್ರನಾಥ್ ಟ್ಯಾಗೋರ್ ಕನ್ವರ್ಟೆಡ್ ಶಾಂತಿನಿಕೇತನ ಸ್ಕೂಲ್ ಟು ವಿಶ್ವಭಾರತಿ ವಿದ್ಯಾಪೀಠ. ಸೊ ಅವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಶಾಂತಿನಿಕೇತನ ಸ್ಕೂಲ್ ಅನ್ನ ಅವರು ವಿದ್ಯಾಭಾರತಿ ವಿದ್ಯಾಪೀಠವನ್ನಾಗಿ ಇವ್ರೇನ್ ಮಾಡ್ತಾರೆ, ಪರಿವರ್ತನೆಯನ್ನ ಮಾಡ್ತಾರೆ. 1921ರಲ್ಲಿ ಶಾಂತಿನಿಕೇತನ ಶಾಲೆಯನ್ನ ವಿದ್ಯಾಭಾರತಿ ವಿಶ್ವವಿದ್ಯಾಲಯವನ್ನಾಗಿ ಪರಿವರ್ತನೆಯನ್ನ ಮಾಡ್ತಾರೆ. 1922ರಲ್ಲಿ ಶ್ರೀನಿಕೇತನವನ್ನ ಶಾಲೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ಈ ಆಧಾರದ ಮೇಲೆ ಪ್ರಶ್ನೆಯನ್ನ ಕೇಳಬಹುದು, ಶಾಂತಿನಿಕೇತನ ಶಾಲೆಯನ್ನ ಸ್ಥಾಪಿಸಿದವರು ಯಾರು, ಅಥವಾ ಶಾಂತಿನಿಕೇತನದ ಸ್ಕೂಲ್ ಅನ್ನ ವಿಶ್ವ ಭಾರತಿ ವಿದ್ಯಾಪೀಠವನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದು ಯಾರು ಅಂತಾನು ಕೂಡ ಕೇಳಬಹುದು. ಹಾಗೆ ಪ್ರಕೃತಿ ಶಿಕ್ಷಣ ಅಂತಕ್ಕಂಥದ್ದು ಪ್ರಕೃತಿಯಲ್ಲೇ ಸಾಗಬೇಕು ಅಂತ ಹೇಳಿಕೆಯನ್ನು ನೀಡಿದವರು ಯಾರು ಅಂತಾನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಟ್ ಇತ್ತೀಚೆಗೆ ಈ ತರ ಅಂದ್ರೆ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳೋದು ತುಂಬಾ ಕಡಿಮೆ. ಬಟ್ ಏನಪ್ಪಾ ಅಂತಂದ್ರೆ 2012ರಿಂದ 2018ರವರೆಗೆ ಈ ರೀತಿ ಸಿಂಗಲ್ ಲೀನಿಯರ್ ಕ್ವಶನ್ಸ್ ಗಳನ್ನ, ಈಸಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ರು. ಬಟ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ನಾವು ಇವುಗಳನ್ನ ತಿಳ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಎಕ್ಸಾಮ್ ಪರ್ಪಸ್ ಇಂದ ನಾವು ಯಾವುದೇ ರೀತಿ ಇದೇ ಬರುತ್ತೆ ಇದೇ ಬರಲ್ಲ ಎಕ್ಸಾಮ್ ಅಂತ ಹೇಳೋದು ನಮ್ದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲವನ್ನ ತಿಳ್ಕೊಂಡಿದ್ರೆ ನಮ್ಗೆ ಅದು ಈಸಿ ಆಗುತ್ತೆ ಎಕ್ಸಾಮ್ ಅಲ್ಲಿ. ಹಾಗಾಗಿ ನಂತರದಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರನ್ನ ನೋಡ್ತೇವೆ. ಎಜುಕೇಶನ್ ಇಸ್ ದ ಇನ್ಸ್ಟ್ರೂಮೆಂಟ್ ಫಾರ್ ಸೋಷಿಯಲ್, economical and cultural change. It is not only for information but for knowledge that becomes wisdom. True education is value laden and it serves for truth. ಡಾಕ್ಟರ್ ರಾಧಾಕೃಷ್ಣನ್ ರವರು ಶಿಕ್ಷಣವು ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಯ ಸಾಧನವಾಗಿದೆ. ಅದು ಕೇವಲ ಮಾಹಿತಿಗಾಗಿ ಅಲ್ಲ, ಜ್ಞಾನವು ಬುದ್ಧಿವಂತಿಕೆಯಾಗುತ್ತದೆ. ನೈಜ ಶಿಕ್ಷಣವು ಮೌಲ್ಯಯುತವಾದದಾಗಿದೆ ಮತ್ತು ಅದು ಸತ್ಯವನ್ನ ಶೋಧಿಸುತ್ತದೆ ಅಂತೇಳಿ ಡಾಕ್ಟರ್ ರಾಧಾಕೃಷ್ಣನ್ ರವರು ಹೇಳಿಕೆಯನ್ನ ನೀಡ್ತಾರೆ. ನೀವು ಏನಪ್ಪಾ ಅಂತಂದ್ರೆ ಒಂದಷ್ಟು ಕೀವರ್ಡ್ಸ್ ಗಳನ್ನ ಇಟ್ಕೊಂಡ್ಬಿಡ್ಬೇಕು. ಸೊ ಕೀವರ್ಡ್ಸ್ ಯಾವ ತರ ಇಟ್ಕೊಂತೀರಾ ಅಂತಂದ್ರೆ, ಇಲ್ಲಿ ನೀವು ನೋಡಬಹುದು ಸ್ವಾಮಿ ವಿವೇಕಾನಂದರು ಅಂತಂದ್ರೆ ಇಲ್ಲಿ ದೈವಿ ಶಕ್ತಿ ಅಂತ ನೀವು ಅನ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ ಮಹಾತ್ಮ ಗಾಂಧೀಜಿ ಅಂತಂತಂದ್ರೆ ಇಲ್ಲಿ ಸೂಕ್ತವಾಗಿ ಅಡಗಿರುವಂತಹ ಅಂತಕ್ಕಂಥದನ್ನ ಒಂದು ಕೀವರ್ಡ್ಸ್ ಅನ್ನ ಇಟ್ಕೊಬೇಕು. ಹಾಗೆ ಇಲ್ಲಿ ಪ್ರಕೃತಿ ಅಂತಕ್ಕಂಥದ್ದನ್ನ ರವೀಂದ್ರನಾಥ್ ಟ್ಯಾಗೋರ್ ಅಂದ ತಕ್ಷಣನೇ ಪ್ರಕೃತಿ ಅಂತಕ್ಕಂಥದ್ದು ನಿಮ್ಗೆ ನೆನಪಿಗೆ ಬರಬೇಕು. ಹಾಗೆ ಇಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತ ತಕ್ಷಣ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂತಕ್ಕಂಥದ್ದು ಒಂದಷ್ಟು ಕೀವರ್ಡ್ಸ್ ಅನ್ನ ಇಟ್ಕೊಂತು ಅಂತಂದ್ರೆ ನೀವು ಎಲ್ಲ ಇಲ್ಲಿ ವ್ಯಾಖ್ಯಾನವನ್ನ ನೀವು ಏನಪ್ಪಾ ಅಂತಂದ್ರೆ ಇದನ್ನ ಬಾಯಟ್ ಮಾಡ್ಬೇಕು ಅಂತ ಇಲ್ಲ. ಒಂದಷ್ಟು ಕೀ ಟರ್ಮ್ಸ್ ಗಳನ್ನ ನೀವೇನಪ್ಪಾ ಅಂತಂದ್ರೆ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ಇನ್ ಕೇಸ್ ಅವರು ವ್ಯಾಖ್ಯಾನದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತು ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇನ್ ಕೇಸ್ ಅಥವಾ ಅವರ ಒಂದು ವ್ಯಾಖ್ಯಾನವನ್ನ ಒಂದು ಹೊಂದಿಸಿ ಬರೆಯಿರಿ ಕೊಡ್ಬೋದು. ಇಲ್ಲಾಂತಂದ್ರೆ ಬೇರೆ ರೀತಿ ಹೇಳಿಕೆ ರೂಪದಲ್ಲೂ ಕೂಡ ಕೊಡಬಹುದು. ಸೊ ಈಗ ಏನಪ್ಪಾ ಅಂತಂದ್ರೆ ಒಂದು 4 ಹೇಳಿಕೆಗಳನ್ನ ಕೊಟ್ಟು ಒಬ್ಬರದನ್ನ ಮಿಸ್ ಮ್ಯಾಚ್ ಮಾಡಿರ್ತಾರೆ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾರ ಒಂದು ಹೇಳಿಕೆ ತಪ್ಪಾಗಿದೆ ಅಂತಾನು ಕೂಡ ಕೊಡಬಹುದು. ಹೇಳಿಕ್ ಬರಲ್ಲ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳಿ. ಸೊ ಹಾಗೆ ಇಲ್ಲಿ ನಂತರದಲ್ಲಿ ಅವರು ಚೇರ್ಮನ್ ಆಫ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 1948ರಲ್ಲಿ ಇವರು
ಡಾಕ್ಟರ್ ರಾಧಾಕೃಷ್ಣನ್ ರವರು ಒಂದು ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ನ ಚೇರ್ಮನ್ ಕೂಡ ಆಗಿರತಕ್ಕಂಥದ್ದನ್ನ ನಾವು ನೋಡ್ಕೊಬಹುದು ಇಲ್ಲಿ. ಸೊ ಹಾಗೆ ನಂತರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಎಜುಕೇಶನ್ ಮೇಕ್ಸ್ ಅನ್ ಇಂಡಿವಿಜುವಲ್ ಅವೇರ್ ಆಫ್ ಸೆಲ್ಫ್, ದ ರೈಟ್ಸ್ ಆಸ್ ವೆಲ್ ಆಸ್ ಡ್ಯೂಟೀಸ್. ಇಟ್ ಈಸ್ ಎಜುಕೇಶನ್ ದಟ್ ಎಂಪವರ್ಸ್ ಆನ್ ಇಂಡಿವಿಜುವಲ್ ಟು ಫೈಟ್ ಅಗೇನ್ಸ್ಟ್ ಇನ್ಜಸ್ಟಿಸ್. ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ತನ್ನ ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಬಗ್ಗೆಯೂ ಅರಿವನ್ನ ಇದು ಮೂಡಿಸ್ತದೆ. ಅನ್ಯಾಯದ ವಿರುದ್ಧ ಹೋರಾಡಲು ಶಿಕ್ಷಣವು ವ್ಯಕ್ತಿಯನ್ನ ಸಬಲಗೊಳಿಸ್ತದೆ. ಸೊ ನೋಡಿ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ತನ್ನ ಹಕ್ಕುಗಳ ಜೊತೆಗೆ ಕರ್ತವ್ಯಗಳ ಬಗ್ಗೆನೂ ಕೂಡ ಇದೇನಪ್ಪ ಅಂತಂದ್ರೆ ಒಂದು ಜ್ಞಾನವನ್ನ ಅರಿವನ್ನ ಮೂಡಿಸ್ತದೆ. ಹಾಗೆ ಯಾವುದೇ ಒಂದು ಅನ್ಯಾಯ ಆಗ್ತಿದೆ ಅಂತಂದ್ರೆ ಅದರ ವಿರುದ್ಧ ಹೋರಾಡಲು ಶಿಕ್ಷಣ ಅಂತಕ್ಕಂಥದ್ದು ಆ ವ್ಯಕ್ತಿಯನ್ನ ಸಬಲಗೊಳಿಸ್ತದೆ ಅಂತಕ್ಕಂಥದ್ದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಹಿಷ್ಕೃತಿ ಹಿತಕರಣ ಸಭಾ. ಸೊ ಇವರು 1924ರಲ್ಲಿ ಬಹಿಷ್ಕೃತ ಹಿತಕರಣಿ ಸಭೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ನಂತರದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೀಪಲ್ಸ್ ಎಜುಕೇಶನ್ ಸೊಸೈಟಿ 1950ರಲ್ಲಿ ಪೀಪಲ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ನೀವು ಇನ್ ಕೇಸ್ ಅಂತಂದ್ರೆ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ಒಂದ್ಸರಿ ನೀವು ನೋಡ್ಬೋದು ಬಹಿಷ್ಕೃತಿ ಹಿತಕರಣಿ ಸಭೆಯನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ, ಸೊ ಯಾವ ಉದ್ದೇಶದಿಂದ ಅಂತೇಳಿ. ಹಾಗೆ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತೆ ಯಾಕಾಗಿ ಅದನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನ ನೀವು ಸರ್ಚ್ ಮಾಡಿ ನೋಡಬಹುದು. ಸೊ ಇಲ್ಲಿ ಅವುಗಳನ್ನ ನಿಮ್ಗೂ ಸ್ವಲ್ಪ ವರ್ಕ್ ಅನ್ನ ಕೊಟ್ಟಿರ್ತೀನಿ. ಸೊ ಅವುಗಳನ್ನ ನೀವು ನಾಳೆ ಕ್ಲಾಸ್ ಅಲ್ಲಿ ನನ್ನ ಕ್ವಶನ್ಸ್ ಅನ್ನ ಕೇಳ್ತೀನಿ. 1924ರಲ್ಲಿ ಬಹಿಷ್ಕೃತ ಹಿತಕರಣಿ ಸಭೆಯನ್ನ ಡಾಕ್ಟರ್ ಅಂಬೇಡ್ಕರ್ ರವರು ಯಾವ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡ್ತಾರೆ ಅಂತೇಳಿ, ಹಾಗೆ ಪೀಪಲ್ ಎಜುಕೇಶನ್ ಸೊಸೈಟಿಯನ್ನ 1950ರಲ್ಲಿ ಯಾಕಾಗಿ ಅವರು ಸ್ಥಾಪನೆಯನ್ನ ಮಾಡಿದ್ರು. ಸೊ ಇವೆರಡನ್ನು ಸಹ ನೀವೇನಪ್ಪಾ ಅಂದ್ರೆ ನೋಟ್ ಡೌನ್ ಮಾಡ್ಕೊಂಡಿರಿ. ಸೊ ಇದನ್ನ ನೀವು ಒಂದು ನಾಳೆ ನಾನು ತರಗತಿಯನ್ನ ನಡೆಸಬೇಕಿದ್ರೆ ಸೊ ಅದನ್ನ ನಾನು ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತೀನಿ. ಸೊ ನೀವು ಅದಕ್ಕೆ ಆನ್ಸರ್ ಅನ್ನ ಮಾಡಬಹುದು. ನಂತರ ಇವಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಭಾರತೀಯ ಶೈಕ್ಷಣಿಕ ಚಿಂತಕರ ಒಂದು ವ್ಯಾಖ್ಯಾನಗಳ ಬಗ್ಗೆ ಆಯಿತು. ಸೊ ನಂತರದಲ್ಲಿ ನಾವೇನಪ್ಪಾ ಅಂತಂದ್ರೆ ವೆಸ್ಟರ್ನ್ ಎಜುಕೇಶನಲ್ ಥಿಂಕರ್ಸ್, ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರು ಅಂತೇಳಿ ನಾವು ಕರಿತೇವೆ. ಸೊ ಇಲ್ಲಿ ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರ ಮೇಲೂ ಸಹ ತುಂಬಾ ಸಾರಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ಲೇಟೋ ರವರನ್ನ ನೋಡ್ತೇವೆ. ಮೊದಲನೇದಾಗಿ ಎಜುಕೇಶನ್ ಇಸ್ ದ ಪರ್ಫೆಕ್ಟ್ ಡೆವಲಪ್ಮೆಂಟ್ ಆಫ್ ಎಕ್ಸಲೆನ್ಸ್ ಇನ್ ಹ್ಯೂಮನ್ ಬಾಡಿ ಅಂಡ್ ಸೋಲ್ ಅಂತ ಕರೀತಾರೆ. ಶಿಕ್ಷಣವು ಮಾನವನ ದೇಹ ಮತ್ತು ಆತ್ಮದ ಶ್ರೇಷ್ಠತೆಯ ಒಂದು ಪರಿಪೂರ್ಣ ಬೆಳವಣಿಗೆಯಾಗಿದೆ. ಸೊ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ದೇಹ ಮತ್ತು ಆತ್ಮ ಅಂತಕ್ಕಂಥ ಒಂದು ಕೀವರ್ಡ್ ಅನ್ನ ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ನೆನಪಿಗೆ ನೀವು ದೇಹ ಮತ್ತು ಆತ್ಮ ಅಂದ ತಕ್ಷಣ ನಿಮ್ಗೆ ಯಾರು ಬರಬೇಕು, ಪ್ಲೇಟೋ ಅವರ ಒಂದು ನೆನಪು ಬರಬೇಕು. ಇನ್ ಕೇಸ್ ಏನಾದ್ರೂ ಪ್ರಶ್ನೆಯನ್ನ ಕೇಳ್ತಾರೆ ಅಂದಾಗ ಶಿಕ್ಷಣವು ಮಾನವನ ದೇಹ ಮತ್ತು ಆತ್ಮದ ಶ್ರೇಷ್ಠತೆಯ ಒಂದು ಪರಿಪೂರ್ಣ ಬೆಳವಣಿಗೆ ಆಗಿದೆ. ನೋಡಿ ಎಂತ ಒಂದು ಅತ್ಯುತ್ತಮ ವ್ಯಾಖ್ಯಾನವನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವರು ವ್ಯಾಖ್ಯಾನವನ್ನ ನೀಡಿದ್ದಾರೆ ಅಂತಕ್ಕಂಥದ್ದು. ಹಾಗೆ ನಂತರದಲ್ಲಿ ಅರಿಸ್ಟಾಟಲ್ ರವರನ್ನ ನೋಡ್ತೇವೆ. ಎಜುಕೇಶನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೊ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ. KCET ಅಲ್ಲೂ ಕೂಡ ಕೊಟ್ಟಿದ್ದಾನೆ, UGC NET ಅಲ್ಲೂ ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೊಟ್ಟಿದ್ದಾನೆ ಈ ಪ್ರಶ್ನೆಯನ್ನ. ಸೊ ಇಲ್ಲಿ ಸ್ವಾಸ್ಥ್ಯ ದೇಹದಲ್ಲಿ ಸ್ವಾಸ್ಥ್ಯ ಮನಸ್ಸಿನ ಬೆಳವಣಿಗೆಯೇ ಶಿಕ್ಷಣ ಅಂತೇಳಿ. ಎಜುಕೇಶನ್ ಇಸ್ ದ ಡೆವಲಪ್ಮೆಂಟ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೊ ಇಲ್ಲಿ ಸ್ವಾಸ್ಥ್ಯ ದೇಹದಲ್ಲಿ ಸ್ವಾಸ್ಥ್ಯ ಮನಸ್ಸಿನ ಬೆಳವಣಿಗೆ ಶಿಕ್ಷಣ ಅಂತೇಳಿ ಒಂದು ಅದ್ಭುತ ವ್ಯಾಖ್ಯಾನವನ್ನು ಶಿಕ್ಷಣದ ಬಗ್ಗೆ ಅರಿಸ್ಟಾಟಲ್ ರವರು ನೀಡಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ನೀವು ಅರಿಸ್ಟಾಟಲ್ ರವರ ಕೃತಿಗಳನ್ನು ಸಹ ನೀವು ನೋಡ್ಕೊಬೇಕಾಗುತ್ತೆ, ಪ್ಲೇಟೋ ರವರ ಕೃತಿಗಳನ್ನು ಸಹ ನೋಡ್ಕೊಬೇಕಾಗುತ್ತೆ. ಸೊ ಹಾಗೆ ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೊ ಏನಪ್ಪಾ ಅಂತಂದ್ರೆ ಪೆಸ್ಟಾಲಜಿ ಅವರ ಬಗ್ಗೆ ಒಂದು ರೀಸೆಂಟ್ ಆಗಿ 2026 ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿರತಕ್ಕಂಥದ್ದು. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ನಾವು ಪ್ರತಿಯೊಬ್ಬರ ಬಗ್ಗೆನೂ ಎನ್ರಿಕ್ ಪೆಸ್ಟಾಲಜಿ ಅವ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ. ಸೊ ಹಾಗಾಗಿ ನಾವೇನಂತಂದ್ರೆ ಅಲ್ಲಿ ಕೃತಿಗಳನ್ನು ಸಹ ನಾವು ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಂತರದಲ್ಲಿ ನಾವು JJ ರೂಸೋ ಅವರ ಬಗ್ಗೆ ನೋಡ್ತೇವೆ. ಎಜುಕೇಶನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಇನ್ನರ್ ನ್ಯಾಚುರಲ್ ಆಕ್ಟಿವಿಟೀಸ್ ಅಂಡ್ ಪವರ್ಸ್ ಆಫ್ ಚೈಲ್ಡ್. ಸೊ ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ಮಗುವಿನ ಆಂತರಿಕ ನೈಸರ್ಗಿಕ ಚಟುವಟಿಕೆಗಳು ಮತ್ತು ಒಂದು ಶಕ್ತಿಗಳ ಬೆಳವಣಿಗೆ ಆಗಿದೆ ಅಂತೇಳಿ JJ ರೂಸೋ ಅವರು ಹೇಳ್ತಾರೆ. ಶಿಶು ಕೇಂದ್ರಿತ ಶಿಕ್ಷಣವನ್ನ ಇವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಶಿಶು ಕೇಂದ್ರಿತ ಶಿಕ್ಷಣವನ್ನ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದ್ರೆ JJ ರೂಸೋ ಅವರು. ಇವರು ಏನಪ್ಪ ವ್ಯಾಖ್ಯಾನವನ್ನ ನೀಡ್ತಾರೆ. ಎಜುಕೇಶನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಇನ್ನರ್ ನ್ಯಾಚುರಲ್ ಆಕ್ಟಿವಿಟೀಸ್ ಅಂಡ್ ಪವರ್ಸ್ ಆಫ್ ಚೈಲ್ಡ್. ಸೊ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಆಂತರಿಕ ನೈಸರ್ಗಿಕ ಚಟುವಟಿಕೆಗಳು ಮತ್ತು ಶಕ್ತಿಗಳ ಒಂದು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನ ಇವರು ಹೇಳ್ತಾರೆ. ಸೊ ಇವರು ಶಿಶು ಕೇಂದ್ರಿತ ಶಿಕ್ಷಣವನ್ನ ಚೈಲ್ಡ್ ಸೆಂಟ್ರಿಕ್ ಎಜುಕೇಶನ್ ಅನ್ನ ಇವರೇನಪ್ಪಾ ಅಂತಂದ್ರೆ ಪ್ರತಿಪಾದನೆಯನ್ನ ಮಾಡ್ತಾರೆ. ನಂತರದಲ್ಲಿ ನಾವು ಜಾನ್ ಡ್ಯೂಯರ್ ಅವರನ್ನ ನೋಡ್ತೇವೆ. ಎಜುಕೇಶನ್ ಇಸ್ ದ
ಪ್ರೋಸೆಸ್ ಆಫ್ ಲಿವಿಂಗ್ ಲೈಫ್ ವಿತ್ ಕಂಟಿನ್ಯೂಯಸ್ ರೀಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್. ಸೊ ಶಿಕ್ಷಣವು ಅನುಭವಗಳ ಒಂದು ನಿರಂತರ ಪುನರ್ನಿರ್ಮಾಣದೊಂದಿಗೆ ಜೀವನವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಸೊ ಇಲ್ಲಿ ನೀವು ಪುನರ್ನಿರ್ಮಾಣ ಅಂತಕ್ಕಂಥದ್ದನ್ನು ನೀವು ಕೀ ಪಾಯಿಂಟ್ ಅನ್ನ ಇಟ್ಕೊಳ್ಳಿ. ಜಾನ್ ಡೂಯರ್ ಅವರು ಎಜುಕೇಶನ್ ಇಸ್ ದ ಪ್ರೋಸೆಸ್ ಆಫ್ ಲಿವಿಂಗ್ ಲೈಫ್ ವಿತ್ ಕಂಟಿನ್ಯೂಯಸ್ ರೀಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ಪೀರಿಯನ್ಸಸ್. ಶಿಕ್ಷಣವು ಅನುಭವಗಳ ನಿರಂತರ ಪುನರ್ನಿರ್ಮಾಣದೊಂದಿಗೆ ಜೀವನವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಜಾನ್ ಡೂಯಿ ಡಿಫೈನ್ ಎಜುಕೇಶನ್ ಆಸ್ ದ ಪವರ್ ಬೈ ವಿಚ್ ಮ್ಯಾನ್ ಇಸ್ ಏಬಲ್ ಟು ಕಂಟ್ರೋಲ್ ಇಸ್ ಎನ್ವಿರಾನ್ಮೆಂಟ್ ಅಂಡ್ ಫುಲ್ಫಿಲ್ ಇಸ್ ಪಾಸಿಬಿಲಿಟೀಸ್. ಸೊ ಮನುಷ್ಯನು ತನ್ನ ಪರಿಸರವನ್ನು ನಿಯಂತ್ರಿಸಲು ಮತ್ತು ತನ್ನ ಸಾಧ್ಯತೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುವಂತಹ ಶಕ್ತಿಯೇ ಶಿಕ್ಷಣ ಅಂತೇಳಿ ಜಾನ್ ಡೂಯಿ ಅವರು ಇಲ್ಲಿ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಪರಿಸರವನ್ನು ನಾವು ನಿಯಂತ್ರಿಸಲು ಮತ್ತು ಸಾಧ್ಯತೆಗಳನ್ನು ಪೂರೈಸ್ಕೋಬೇಕು ಅಂತಂದ್ರೆ ಸಾಧ್ಯವಾಗುವಂತಹ ಶಕ್ತಿಯೇ ಶಿಕ್ಷಣ ಅಂತ ಹೇಳಿ ಜಾನ್ ಡೂಯರ್ ಅವರು ಹೇಳಿರುವಂತಹ ವಾಕ್ಯ. ಹಾಗೆ ಇವರು ಜಾನ್ ಡೂಯರ್ ಅವರು ಅತಿ ಹೆಚ್ಚು ಬಾರಿ ಅಂತಂದ್ರೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಲರ್ನ್ ಬೈ ಡೂಯಿಂಗ್. ಸೊ ಇದನ್ನ ನಾವು ಸೈಕಾಲಜಿ, ನೀವು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು, ತುಂಬಾ ಸರಿ ಕೇಳಿರುವಂತಕ್ಕಂಥದ್ದು ಲರ್ನಿಂಗ್ ಬೈ ಮಾಡಿ ಕಲಿ ತತ್ವದ ಒಂದು ಪ್ರತಿಪಾದನೆಯನ್ನ ಮಾಡಿದ್ದು ಯಾರು ಅಂತ. ಇಲ್ಲಿ ಜಾನ್ ಡೂಯರ್ ಅವರು ಪ್ರಜಾಪ್ರಭುತ್ವ ಮಾದರಿ ಶಿಕ್ಷಣವನ್ನ ಪ್ರೇರೇಪಿಸ್ತಾರೆ. ಸೊ ಇಲ್ಲಿ ಮಾಡಿ ಕಲಿ ತತ್ವ. ಸೊ ಇಲ್ಲಿ ಮಕ್ಕಳೇ ಅವರು ಒಂದು ಮಾಡುವುದರ ಮುಖಾಂತರ ಕಲಿಯಬೇಕು ಅಂತಕ್ಕಂಥದ್ದು ಇವರ ಒಂದು ತತ್ವ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಲರ್ನಿಂಗ್ ಬೈ ಡೂಯಿಂಗ್ ಮಾಡಿ ಕಲಿ ತತ್ವ ಅಂತ ಹೇಳಿ ಕರಿತೀವಿ. ಹಾಗೆ ಪ್ರಜಾಪ್ರಭುತ್ವ ಮಾದರಿಯ ಶಿಕ್ಷಣವನ್ನ ಇವರು ಪ್ರೇರೇಪಿಸಿರ್ತಾರೆ. ಹಾಗಾಗಿ ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜಾನ್ ಡೂಯರ್ ಅವರ ವಿಚಾರದಲ್ಲಿ. ನಂತರದಲ್ಲಿ ಶ್ರೀ ಅರಬಿಂದೋ, ಎಜುಕೇಶನ್ ಇಸ್ ದ revelation of the divine power already present in human. It emphasizes the idea that true education is about uncovering the innate potential and divinity within an individual. ಶಿಕ್ಷಣವು ಈಗಾಗಲೇ ಮನುಷ್ಯನಲ್ಲಿ ಇರುವಂತಹ ದೈವಿಕ ಶಕ್ತಿಯ ಬಹಿರಂಗಪಡಿಸುವಿಕೆಯಾಗಿದೆ. ನಿಜವಾದ ಶಿಕ್ಷಣವು ವ್ಯಕ್ತಿಯೊಳಗಿನ ಸಹಜ ಸಾಮರ್ಥ್ಯ ಮತ್ತು ದೈವತ್ವವನ್ನ ಬಹಿರಂಗಪಡಿಸುವುದರ ಬಗ್ಗೆ ಇದೆ ಎಂಬ ಕಲ್ಪನೆಯನ್ನ ಇದು ಏನಪ್ಪಾ ಅಂದ್ರೆ ಒತ್ತಿ ಹೇಳ್ತದೆ. ಹಾಗೆ ಇಂಟಿಗ್ರಲ್ ಎಜುಕೇಶನ್ ವಿಚ್ ಇನ್ವಾಲ್ವ್ಸ್ ದ ಡೆವಲಪಿಂಗ್ ಆಲ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್, ಫಿಸಿಕಲ್, ಮೆಂಟಲ್ ಅಂಡ್ ಇನ್ನರ್ ಸೋಲ್ ಅಂಡ್ ಸ್ಪಿರಿಚುವಲ್ ಸೆಲ್ಫ್ ರಿಯಲೈಸೇಷನ್. ಅಂತಂದ್ರೆ ಶ್ರೀ ಅರವಿಂದರ್ ಅವರು ಶಿಕ್ಷಣ ಅಂತಕ್ಕಂಥದ್ದು ಈಗಾಗಲೇ ಮನುಷ್ಯನಲ್ಲಿರುವಂತಹ ದೈವಿ ಶಕ್ತಿಯ ಒಂದು ಬಹಿರಂಗಪಡಿಸುವಿಕೆಯಾಗಿದೆ. ಸೊ ಈ ವ್ಯಾಖ್ಯಾನವನ್ನು ಮತ್ತೊಬ್ರು ಯಾರು ಹೇಳಿರ್ತಾರೆ? ಸೊ ದೈವಿ ಶಕ್ತಿಯ ಅನಾವರಣವೇ ಶಿಕ್ಷಣ ಅಂತ ಹೇಳಿ ಯಾರು ಹೇಳ್ತಾರೆ? ದೈವಿ ಶಕ್ತಿಯ ಅನಾವರಣವೇ ಶಿಕ್ಷಣ ಅಂತ ಹೇಳಿದ್ದು ಯಾರು? ಆ ವ್ಯಾಖ್ಯಾನವನ್ನು ಯಾರು ಹೇಳ್ತಾರೆ? ಆನ್ಸರ್ ಮಾಡ್ಬೋದು. ಸ್ವಾಮಿ ವಿವೇಕಾನಂದರಲ್ವಾ? ಸೊ ಇಲ್ಲಿ ಸ್ವಾಮಿ ವಿವೇಕಾನಂದರು ಈಗಾಗಲೇ ಇರುವಂತಹ ದೈವಿ ಶಕ್ತಿಯ ಅನಾವರಣವೇ ಶಿಕ್ಷಣ ಅಂತ ಹೇಳ್ತಾರೆ. ಸೊ ಶಿಕ್ಷಣ ಈಗಾಗಲೇ ಮನುಷ್ಯನಲ್ಲಿರುವಂತಹ ದೈವಿ ಶಕ್ತಿಯ ಬಹಿರಂಗಪಡಿಸುವಿಕೆ ಆಗಿದೆ ಅಂತೇಳಿ ಶ್ರೀ ಅರವಿಂದರ್ ಅವರು ಹೇಳ್ತಾರೆ. ನಿಜವಾದ ಶಿಕ್ಷಣವು ವ್ಯಕ್ತಿಯೊಳಗಿನ ಸಹಜ ಸಾಮರ್ಥ್ಯ, ದೈವತ್ವವನ್ನ ಬಹಿರಂಗಪಡಿಸುವುದರ ಬಗ್ಗೆ ಇದೆ ಎಂಬಂತ ಪರಿಕಲ್ಪನೆಯನ್ನ ಇವರು ಅರವಿಂದರ್ ಅವರು ಹೇಳ್ತಕ್ಕಂಥದ್ದು. ಹಾಗೆ ಇವರು ಸಮಗ್ರ ಶಿಕ್ಷಣ ಅಂತದ್ದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಇಂಟಿಗ್ರಲ್ ಎಜುಕೇಶನ್. ಸೊ ಇಲ್ಲಿ ಸಮಗ್ರ ಶಿಕ್ಷಣವು ಮಾನವನ ಒಂದು ಅವಿಭಾಜ್ಯ ದೈಹಿಕ, ಮಾನಸಿಕ, ಆಂತರಿಕ, ಆತ್ಮ ಮತ್ತು ಆತ್ಮಿಕ ಸ್ವಯಂ ಅರಿವು ಈ ಎಲ್ಲ ಅಂಶಗಳ ಅಭಿವೃದ್ಧಿಯನ್ನ ಇದು ಇಂಟಿಗ್ರಲ್ ಎಜುಕೇಶನ್. ಸೊ ಇವು ಎಲ್ಲವನ್ನ ಒಳಗೊಂಡಿರೋದೇ ಇಲ್ಲಿ ಸಮಗ್ರ ಅಲ್ವಾ? ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ದೈಹಿಕ ಅವಿಭಾಜ್ಯ, ದೈಹಿಕ ಆಗಿರ್ಬೋದು, ಹಾಗೆ ಮಾನಸಿಕ ಆಗಿರ್ಬೋದು, ಹಾಗೆ ಆಂತರಿಕವಾಗಿ ಆಗಿರ್ಬೋದು, ಆತ್ಮಿಕವಾಗಿರಾಗಿರ್ಬೋದು, ಇವೆಲ್ಲದರ ಅರಿವನ್ನ ಒಳಗೊಂಡಿರುವುದೇ ನಾವು ಏನಂತ ಕರಿತೀವಿ, ಅವನ್ನೆಲ್ಲ ಒಟ್ಟಾರೆಯಾಗಿ ನಾವು ಸಮಗ್ರ ಶಿಕ್ಷಣ ಅಂತೇಳಿ ಕರಿತೀವಿ ಅಂತೇಳಿ ಹೇಳ್ತಾರೆ ಶ್ರೀ ಅರವಿಂದೋರ್ ಅವರು ಹೇಳಿರ್ತಕ್ಕಂಥದ್ದು. ಸೊ ನಂತರದಲ್ಲಿ ಮಾರಿಯಾ ಮಾಂಟೆಸರಿ ಅವರು, ಟೀಚಿಂಗ್ ಇಸ್ ಗೈಡಿಂಗ್ ರಾದರ್ ದೆನ್ ಇನ್ಸ್ಟ್ರಕ್ಟಿಂಗ್, ಅಲೋವಿಂಗ್ ಚಿಲ್ಡ್ರನ್ ಟು ಎಕ್ಸ್ಪ್ಲೋರ್ ಅಂಡ್ ಲರ್ನ್ ಅಟ್ ದೇರ್ ಓನ್ ಪೇಸ್. ಅಂದ್ರೆ ಬೋಧನೆ ಅಂತಕ್ಕಂಥದ್ದು ಮಕ್ಕಳಿಗೆ ತಮ್ಮದೇ ಶೈಲಿಯಲ್ಲಿ ಅನ್ವೇಷಿಸಲು, ಕಲಿಯಲು ಅವಕಾಶವನ್ನ ನೀಡುವ ಮತ್ತು ಸೂಚನೆಯನ್ನ ನೀಡುವ ಬದಲು, ಇಲ್ಲೇನಪ್ಪಾ ಅಂತಂದ್ರೆ ಸೂಚನೆಯನ್ನ ನೀಡುವ ಬದಲು ಮಾರ್ಗದರ್ಶನ ಮಾಡುವುದಾಗಿದೆ. ಸೊ ಇಲ್ಲಿ ಮಾರ್ಗದರ್ಶನವನ್ನು ನೀಡುವುದೇ ಶಿಕ್ಷಣ ಅಂತ ಹೇಳಿ ಕರೀತಾರೆ. ಟೀಚಿಂಗ್ ಇಸ್ ಗೈಡಿಂಗ್ ರಾದರ್ ದೆನ್ ಇನ್ಸ್ಟ್ರಕ್ಟಿಂಗ್, ಅಲೋವಿಂಗ್ ಚಿಲ್ಡ್ರನ್ ಟು ಎಕ್ಸ್ಪ್ಲೋರ್ ಅಂಡ್ ಲರ್ನ್ ಅಟ್ ದೇರ್ ಓನ್ ಫೇಸ್. ಅಂದ್ರೆ ಬೋಧನೆ ಅಂತಕ್ಕಂಥದ್ದು ಮಕ್ಕಳಿಗೆ ತಮ್ಮದೇ ಶೈಲಿಯಲ್ಲಿ, ಸೊ ಅವರಿಗೆ ಒಂದು ಯಾವುದೇ ಒಂದು ಅನ್ವೇಷಣೆಯನ್ನ ಮಾಡಲು ಅಥವಾ ಕಲಿಯಲು ಅವಕಾಶವನ್ನ ನೀಡೋದಾಗಿರುತ್ತೆ. ನಾವು ಸೂಚನೆಯನ್ನ ನೀಡೋದಕ್ಕಿಂತ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋದನ್ನ ಇಲ್ಲಿ ಮಾರಿಯಾ ಮಾಂಟೆಸರಿ ಅವರು ತಮ್ಮ ಶಿಕ್ಷಣದ ಬಗ್ಗೆ ಇಲ್ಲಿ ಅವರು ಒಂದು ವ್ಯಾಖ್ಯಾನವನ್ನ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ಎಂಫಸೈಸ್ಡ್ ಆಟೋನಮಸ್ ಆಂಡ್ಸ್ ಆನ್ ಲರ್ನಿಂಗ್ ಅಂಡ್ ರೆಸ್ಪೆಕ್ಟಿಂಗ್ ಇಂಡಿವಿಜುವಲ್ ಲರ್ನಿಂಗ್
ಸ್ಟೈಲ್ಸ್ ಅಂದ್ರೆ ಕಲಿಕೆಯಲ್ಲಿ ಸ್ವಾಯತ್ತ ಚಟುವಟಿಕೆಗೆ ಒತ್ತು ನೀಡಲಾಗಿದ್ದು. ಸೊ ಏನಪ್ಪಾ ಅಂದ್ರೆ ಸೊ ಅವ್ರಿಗೆ ಆಕ್ಟಿವಿಟಿ ಬೇಸ್ಡ್, ಸೊ ಅಂದ್ರೆ ಕಲಿಕೆಯಲ್ಲಿ ಸ್ವಾಯತ್ತವಾಗಿ ಅವರೇನೆ ಕಲಿಬೇಕು. ಸೊ ಇಲ್ಲಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಚಟುವಟಿಕೆಗಳ ಮೂಲಕ ಅವರು ಕಲಿಯತಕ್ಕಂಥದ್ದು. ಸೊ ಇಲ್ಲಿ ವೈಯಕ್ತಿಕ ಕಲಿಕಾ ಶೈಲಿಗಳನ್ನ ಅವರು ಗೌರವಿಸುವುದೇ ಇಲ್ಲಿ ಒತ್ತನ್ನ ನೀಡ್ತಾರೆ. ಸೊ ಯಾರಪ್ಪ ಅಂದ್ರೆ ಮಾರಿಯಾ ಮಾಂಟೆಸರಿ ಅವರು. ಮಕ್ಕಳಿಗಾಗಿ ಏನಪ್ಪಾ ಅಂತಂದ್ರೆ ಇವರು ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಇವಾಗಲೇ ನೀವು ನೋಡಿದ್ರಲ್ಲ ಮಾಂಟೆಸರಿ ಸ್ಕೂಲ್ಸ್ ತುಂಬಾ ಕಡೆ. ಸೊ ಅದು ಯಾವುದರಿಂದ ಪ್ರೇರಿತವಾಗಿದ್ದಾರೆ ಅಂತಂದ್ರೆ ಸೊ ಇಲ್ಲಿ ಮಾರಿಯಾ ಮಾಂಟೆಸರಿ ಅವರ ಒಂದು ಪ್ರೇರಿತವಾಗಿ, ಸೊ ಇಲ್ಲಿ ಅವರ ಒಂದು ಹೆಸರನ್ನ ಸ್ಕೂಲ್ಗಳಿಗೆ ಇಟ್ಟು ಮಾಂಟೆಸರಿ ಎಜುಕೇಶನ್ ಅಂತೇಳಿ ತುಂಬಾ ಕಡೆ ಇವಾಗ ಮಾಂಟೆಸರಿ ಸ್ಕೂಲ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಸೊ ಹ್ಯಾಂಡ್ಸ್ ಆನ್ ಲರ್ನಿಂಗ್, ಸೊ ಇಲ್ಲಿ ಸ್ವಾಯತ್ತವಾಗಿ ಮಕ್ಕಳಿಗೆ ಒಂದು ಚಟುವಟಿಕೆಗಳ ಮೂಲಕ ಅಲ್ಲಿ ಕಲಿಕೆಯನ್ನ ಕಲಿಸಲಾಗ್ತದೆ. ಸೊ ಹಾಗಾಗಿ ಅವುಗಳಿಗೆ ನಾವು ಮಾಂಟೆಸರಿ ಸ್ಕೂಲ್ಸ್ ಅಂತ ಹೇಳಿ ಕರಿತೇವೆ. ಮಕ್ಕಳಿಗಾಗಿ ಮಾಂಟೆಸರಿ ಅವರು ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಯಾವಾಗ 1907ರಲ್ಲಿ ಮಾಂಟೆಸರಿ ಅವರು ಸ್ಥಾಪಿಸಿದಂತಹ ಶಾಲೆಗೆ ಬಾಲಕುಟೀರ ಅಂತ ಹೇಳಿ ಕರೆದ್ರು. ಸೊ ಅದಕ್ಕೆ ಸೊ ಇಲ್ಲಿ ಬಾಲಕುಟೀರವನ್ನು ಯಾರು ಸ್ಥಾಪಿಸಿದರು ಅಂತ ಹೇಳಿದ್ರೆ ಮಾಂಟೆಸರಿ ಅವರು ಅಂತ ಆನ್ಸರ್ ಮಾಡ್ಬೇಕಾಗತ್ತೆ ನೀವು. ದ ಡಿಡಾಕ್ಟಿಕ್ ಮೆಟೀರಿಯಲ್ಸ್ ಇಸ್ ಸ್ಪೆಷಲ್ ಪರ್ಪಸ್ ಇಂಟೆಂಡೆಡ್ ಟು ಬಿ ಪೆಡಗಾಗಿಕ್ aid to teaching resources, yet it can also provide pure self-learning experience for a child. Montessori didactic materials refers to specific set of educational materials designed by Dr. Maria Montessori and inherent in Montessori schools. ಮಕ್ಕಳ ಒಂದು ಬೋಧನೆಗೆ ಡಿಡಾಕ್ಟಿಕ್ ಉಪಕರಣ. ಸೊ ಇಲ್ಲಿ ಡಿಡಾಕ್ಟಿಕ್ ಅಂತಂದ್ರೆ ಏನು ಅಂತಕ್ಕಂಥದ್ದು ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಇಲ್ಲಿ ಕಲಿತಾ ಇದಾರಲ್ವಾ. ಸೊ ಇಲ್ಲಿ ಒಂದು ಮನೆಯನ್ನ ಕಟ್ಟೋದಾಗಿರ್ಬೋದು, ಒಂದಷ್ಟು ಫಜಲ್ ತರ ಬರುತ್ತಲ್ಲ, ಸೊ ಅವುಗಳನ್ನ ಇಟ್ಕೊಂಡು ಮಕ್ಕಳು ಅಂತಂದ್ರೆ ಕಲಿತಾ ಹೋಗ್ತಾರೆ. ಸೊ ಇಲ್ಲಿ ಮಕ್ಕಳ ಬೋಧನೆಗೆ ಈ ಡಿಡಾಕ್ಟಿಕ್ ಉಪಕರಣಗಳನ್ನ ತಯಾರಿಸ್ತಾರೆ. ಸೊ ಅದ್ರ ಮುಖಾಂತರ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಕಲಿಕೆಯಲ್ಲಿ ಒಂದು ಏನಂದ್ರೆ ಇಂಟ್ರೆಸ್ಟ್, ಆಸಕ್ತಿ ಅಂತಕ್ಕಂಥದ್ದು ಬೆಳೀತದೆ ಅಂತಕ್ಕಂಥದ್ದು ಮಾರಿಯಾ ಮಾಂಟೆಸರಿ ಅವರು ಒಂದು ತತ್ವವನ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ನಂತರದಲ್ಲಿ ಸೆಡ್ರಿಕ್ ಫ್ರೋಬೆಲ್ ಅವರನ್ನ ನೋಡ್ತೇವೆ. ಇವರು ಮಕ್ಕಳಿಗಾಗಿ ಬಾಲ್ಯೋದ್ಯಾನ, ಸೊ ಇಲ್ಲಿ ಮಕ್ಕಳ ತೋಟ, ಸೊ ಕಿಂಡರ್ ಗಾರ್ಟನ್ ಹೆಸರಿನ ಶಾಲೆಯನ್ನ ಆರಂಭಿಸಿದರು. ಒಂದೊಂದಷ್ಟು ಕಡೆ ನೀವು ಕೇಳಿರ್ತೀರಾ ಮಾಂಟೆಸರಿ ಸ್ಕೂಲ್ಸ್, ಕಿಂಡರ್ ಗಾರ್ಟನ್ ಸ್ಕೂಲ್ಸ್ ಅಂತೆಲ್ಲ ಕೇಳಿರ್ತೀರಾ. ಸೊ ಅವಾಗ ನಿಮ್ಗೆ ಏನಂತ ಗೊತ್ತಿರಲ್ಲ, ಅಂದ್ರೆ ಏನು ಸ್ಕೂಲ್ ನೇಮ್ ಇಟ್ಕೊಂಡಿದ್ದಾರೆ ಅಂತ. ಬಟ್ ಅವೆಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ಪಾಶ್ಚಾತ್ಯ ಶಿಕ್ಷಣ ತಜ್ಞರ ಒಂದು ಹೆಸರುಗಳು. ಸೊ ಅವರು ಶಿಕ್ಷಣಕ್ಕೆ ನೀಡಿದ ಒಂದು ಕೊಡುಗೆಗಳು ಅಥವಾ ಶಿಕ್ಷಣವನ್ನು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಯಾವ ಒಂದು ಪರಿಕಲ್ಪನೆಯಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಅವರು ಮಕ್ಕಳಿಗೆ ಆಸಕ್ತಿದಾಯಕವಾಗಿ ಯಾವ ಒಂದು ಮೆಥಡ್ ಅಲ್ಲಿ ನೀಡಬೇಕು ಅನ್ನೋದನ್ನ ಅವರು ಪ್ರತಿಪಾದನೆಯನ್ನ ಮಾಡಿದ್ರಿಂದ ಸೊ ಅವ್ರದ ಒಂದು ಶಿಕ್ಷಣ ಮಕ್ಕಳಿಗೆ ಅತಿ ಎಫೆಕ್ಟಿವ್ ಆಗಿ ಅದೇನಪ್ಪಾ ಅಂತಂದ್ರೆ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅವಾಗ ಏನಂತಂದ್ರು ಇಲ್ಲಿ ಕಿಂಡರ್ ಗಾರ್ಟನ್ ಹೆಸರಿನ ಒಂದು ಶಾಲೆಯನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ಫೆಡ್ರಿಕ್ ಫ್ರೋಬೆಲ್ ರವರು. ಸೊ ಇದನ್ನ ಮಕ್ಕಳ ಬಾಲೋದ್ಯಾನ, ಮಕ್ಕಳ ತೋಟ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಕಲಿಕೆಯನ್ನ ಸೊ ಇಲ್ಲಿ ಒಂದು ಉದ್ದೇಶ ಪಠ್ಯಕ್ರಮಗಳ ಜೊತೆಗೆ ಮಕ್ಕಳು ಸಹ ಇಲ್ಲಿ ಬಾಲೋದ್ಯಾನ ಕಿಂಡರ್ ಗಾರ್ಟನ್ ಮೂಲಕ ಸೊ ಇಲ್ಲಿ ಒಂದು ಶಿಕ್ಷಣವನ್ನ ಕಲಿಬೇಕು ಅಂತದನ್ನ ಇವರು ಒಂದು ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಶಿಕ್ಷಣದಲ್ಲಿ ಪ್ರಮುಖ ತತ್ವಶಾಸ್ತ್ರೀಯ ವಿಧಾನಗಳನ್ನು ನಾವು ನೋಡೋದಾದ್ರೆ ಫಿಲಾಸಫಿ ಇಸ್ ದ ವಾಸ್ಟ್ ಸಬ್ಜೆಕ್ಟ್. ಆಲ್ ಆಸ್ಪೆಕ್ಟ್ಸ್ ಆಫ್ ಎಜುಕೇಶನ್ ಸಚ್ ಆಸ್ ಏಮ್ಸ್, ಆಬ್ಜೆಕ್ಟಿವ್ಸ್, ಕರಿಕ್ಯುಲಮ್, ಟೀಚಿಂಗ್ ಮೆಥಡ್ಸ್, ಟೀಚರ್, ಟೆಕ್ಸ್ಟ್ ಬುಕ್ ಅಂಡ್ ಡಿಸಿಪ್ಲಿನ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಫಿಲಾಸಫಿ. ತತ್ವಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಶಾಲವಾದಂತಹ ವಿಷಯವಾಗಿದ್ದು ಶಿಕ್ಷಣದ ಎಲ್ಲಾ ಅಂಶಗಳು ಅಂತಂದ್ರೆ ಗುರಿ, ಉದ್ದೇಶ, ಪಠ್ಯಕ್ರಮ, ಬೋಧನಾ ವಿಧಾನ. ಸೊ ಇಲ್ಲಿ ಗುರಿ, ಉದ್ದೇಶ, ಪಠ್ಯಕ್ರಮ, ಬೋಧನಾ ವಿಧಾನಗಳು, ಶಿಕ್ಷಕರು, ಪಠ್ಯಪುಸ್ತಕಗಳು, ಶಿಸ್ತು ಇವೆಲ್ಲವನ್ನು ಸಹ ತತ್ವಶಾಸ್ತ್ರದಿಂದ ಇದು ಏನಪ್ಪಾ ಅಂದ್ರೆ ಪ್ರಭಾವಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಮೇಜರ್ ಫಿಲಾಸಫೀಸ್ ಆಫ್ ಪ್ರೋಸೆಸ್ ಇನ್ ಎಜುಕೇಶನ್, ಇಲ್ಲಿ ಶಿಕ್ಷಣದಲ್ಲಿ ಪ್ರಮುಖ ತತ್ವಶಾಸ್ತ್ರೀಯ ವಿಧಾನಗಳು. ಸೊ ಫಿಲಾಸಫಿ ಇಸ್ ಎ ವಾಸ್ಟ್ ಸಬ್ಜೆಕ್ಟ್. ಸೊ ಇಲ್ಲಿ ಶಿಕ್ಷಣಕ್ಕೂ ಮತ್ತು ತತ್ವಶಾಸ್ತ್ರಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧವನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. 3 bases of education. The education process is decided on the basis of 3 questions. ಸೊ ಇಲ್ಲಿ ಶಿಕ್ಷಣದ ಪ್ರಕ್ರಿಯೆ ಅಂತಕ್ಕಂಥದ್ದು ಒಂದು 3 ಪ್ರಶ್ನೆಗಳ ಆಧಾರದ ಮೇಲೆ ಇಲ್ಲಿ ನಾವು ನಿರ್ಧರಿಸ್ತೇವೆ. ಅದು ಯಾವ್ದಪ್ಪ ಅಂತಂದ್ರೆ ವೈ, ಯಾಕೆ, ಸೊ ಔ, ಹೇಗೆ, ಹಾಗೆ ವಾಟ್, ಏನು. ಸೊ ಇಲ್ಲಿ ಇವು 3 ಪ್ರಶ್ನೆಗಳಿಗೆ ಯಾವ್ಯಾವ್ದು ಉತ್ತರ ಕೊಡುತ್ತೆ ಅಂತಂದ್ರೆ ಹಿಯರ್ ದ ಕ್ವಶನ್ ಆಫ್ ವೈ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಇಸ್ ಆನ್ಸರ್ಡ್ ಬೈ ಫಿಲಾಸಫಿ. ಯಾಕೆ ಅಂತಕ್ಕಂಥದ್ದನ್ನ ಇಲ್ಲಿ ತತ್ವಶಾಸ್ತ್ರ ಉತ್ತರಿಸ್ತದೆ. ಸೊ ಇಲ್ಲಿ ನಾವು ಶಿಕ್ಷಣದಲ್ಲಿ ನಮಗೆ ಶೈಕ್ಷಣಿಕ ಪ್ರಕ್ರಿಯೆಯನ್ನ ಒಂದು 3 ಪ್ರಶ್ನೆಗಳ ಆಧಾರದ ಮೇಲೆ ನಾವು ನಿರ್ಧರಿಸ್ತಿರ್ತೀವಿ. ಸೊ ಇಲ್ಲಿ ಯಾಕೆ ಅಂತಕ್ಕಂಥದ್ದನ್ನ ಇಲ್ಲಿ ತತ್ವಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಯಾಕೆ ಎಂಬಂತ ಪ್ರಶ್ನೆಯಲ್ಲಿ ಅತಿ ಮುಖ್ಯವಾಗಿರುತ್ತೆ. ಅದನ್ನ ಇಲ್ಲಿ ನಾವು ಯಾಕೆ ನಮಗೆ ಶಿಕ್ಷಣ ಬೇಕು ಅನ್ನೋದನ್ನ ಒಂದು ತತ್ವಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಉತ್ತರವನ್ನ ನೀಡುತ್ತೆ. ಹಾಗೆ ಹಾಗೆ ಇಲ್ಲಿ ಡಿಸೈಡೆಡ್ ಬೈ ದ ಹೌ ಇಸ್ ಡಿಸೈಡೆಡ್ ಬೈ ಸೈಕಾಲಜಿ. ಸೊ ಹೀಗೆ ಇಲ್ಲಿ ಹೇಗೆ ಎಂಬುದನ್ನ ಮನೋವಿಜ್ಞಾನ. ಸೊ ಇಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಶಿಕ್ಷಣವನ್ನ
ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು. ಸೊ ಇಲ್ಲಿ ಮಕ್ಕಳ ಒಂದು ಮನೋವಿಜ್ಞಾನ ಅಂತ ಏನು ಕರಿತೀವಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ BEd ಮಾಡಿರೋರಿಗೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕೊಟ್ಟಿರ್ತಾರಲ್ಲ ವಿಷಯವನ್ನ. ಸೊ ಇಲ್ಲಿ ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ, ಸೊ ಅವರ ಒಂದು ಮನೋ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವ ರೀತಿ ನಾವು ಪಠ್ಯಕ್ರಮವನ್ನ ಅಥವಾ ಪಠ್ಯ ಬೋಧನೆಯನ್ನ ನಾವು ಮಾಡಬೇಕು ಅನ್ನೋದನ್ನ ಮಕ್ಕಳ ಒಂದು ಮನೋ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಟೀಚ್ ಅನ್ನ ಮಾಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಆ ಬೋಧನೆ ಅಂತಕ್ಕಂಥದ್ದು ಅತಿ ಪರಿಣಾಮಕಾರಿಯಾಗಿ ಅವರಿಗೆ ಅರ್ಥ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಅವು ಅಂತಕ್ಕಂಥದ್ದಕ್ಕೆ ಸೈಕಾಲಜಿ ಮನೋವಿಜ್ಞಾನ ಇಲ್ಲಿ ಉತ್ತರವನ್ನ ನೀಡ್ತದೆ. ಹಾಗೆ ವಾಟ್ ಇಸ್ ಡಿಸೈಡೆಡ್ ಬೈ ದ ಸೋಷಿಯಲ್ ನೀಡ್ಸ್, ಸೊ ಹಾಗೆ ಏನು ಎಂಬುದನ್ನ ಇಲ್ಲಿ ಸಾಮಾಜಿಕ ಅಗತ್ಯಗಳು ನಿರ್ಧರಿಸ್ತವೆ. ಸೊ ಹಾಗೆ ಇಲ್ಲಿ ಏನು ಅಂತಕ್ಕಂಥದ್ದನ್ನ, ಸೊ ಇಲ್ಲಿ ಯಾಕೆ, ಹೇಗೆ ಮತ್ತೆ ಏನು, ಸೊ ಇವುಗಳಿಗೆ ಸಾಮಾಜಿಕ ಅಗತ್ಯಗಳು ಇದನ್ನ ನಿರ್ಧರಿಸ್ತವೆ. ಇಲ್ಲಿ ಯಾಕೆ ಅನ್ನತಕ್ಕಂಥದ್ದನ್ನ ತತ್ವಶಾಸ್ತ್ರ, ಹಾಗೆ ಹೇಗೆ ಅನ್ನೋದನ್ನ ಮನೋವಿಜ್ಞಾನ, ಹಾಗೆ ವಾಟ್ ಅನ್ನತಕ್ಕಂಥದ್ದನ್ನ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಸೋಷಿಯಲ್ ನೀಡ್ಸ್. ಸೊ ಇಲ್ಲಿ ಏನು ಅಂತಕ್ಕಂಥದ್ದನ್ನ ಇವು ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಹೆನ್ಸ್ ಎಜುಕೇಶನ್ ಇಸ್ ಬೇಸ್ಡ್ ಆನ್ ದ ಬೇಸಿಸ್ ಆಫ್ ಫಿಲಾಸಫಿಕಲ್, ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಬೇಸಿಸ್. ಸೊ ಇವು ಮೂರು ಆಧಾರದ ಮೇಲೆ ಶಿಕ್ಷಣವು ತಾತ್ವಿಕ, ಮಾನಸಿಕ ಮತ್ತು ಸಾಮಾಜಿಕ ಆಧಾರದ ಮೇಲೆ ಆಧಾರಿತವಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ದೇರ್ ಆರ್ ಮೆನಿ ಫಿಲಾಸಫೀಸ್ ಆಫ್ ಎಜುಕೇಶನ್. ಸಮ್ ಆಫ್ ದ ಇಂಪಾರ್ಟೆಂಟ್ ಫಿಲಾಸಫೀಸ್ ಆಫ್ ಎಜುಕೇಶನ್ ಹ್ಯಾವ್ ಬೀನ್ ಮೆನ್ಷನ್ಡ್ ಬಿಲೋ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣವನ್ನ ನಾವು ಫಿಲಾಸಫೀಸ್ ಆಫ್ ಎಜುಕೇಶನ್, ಸಮ್ ಇಂಪಾರ್ಟೆಂಟ್ ಫಿಲಾಸಫೀಸ್ ಆಫ್ ಎಜುಕೇಶನ್ ಹ್ಯಾವ್ ಮೆನ್ಷನ್ಡ್ ಬಿಲೋ. ಈ ಕೆಳಗಿನ ನಾವು ನೋಡಬಹುದು. ಇದರಲ್ಲಿ ಐಡಿಯಾಲಿಸಂ ಬರುತ್ತೆ. ಸೊ ಇವುಗಳ ಮೇಲೂ ಕೂಡ ನಿಮಗೆ ಹೊಂದಿಸಿ ಬರೆಯಿರಲಿ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಸೊ ಇಲ್ಲಿ ನಾನು ಹಾಕಿರೋ ಕಂಟೆಂಟ್ ಯಾವುದು ಕೂಡ ಇಲ್ಲಿ ನಿಮಗೆ ಅದೇನಪ್ಪ ಅಂದ್ರೆ ಸುಮ್ಮನೆ ಎಕ್ಸ್ಟ್ರಾ ಏನೋ ಕ್ಲಾಸ್ ಮಾಡಬೇಕು ಅಂತ ಹಾಕಿರೋದಲ್ಲ, ಇವುಗಳ ಮೇಲೆ ಈಗಾಗಲೇ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಹಾಗೆ ಇನ್ನೊಂದನ್ನ ಹೇಳೋದನ್ನ ಮರೆತೆ ಇಲ್ಲಿ ಶೈಕ್ಷಣಿಕ ಚಿಂತಕರಲ್ಲಿ ಸೊ ಇಲ್ಲಿ ಹೆನ್ರಿಕ್ ಪೆಸ್ಟಾಲಜಿ ಅವರು ಬರ್ತಾರೆ. ಸೊ ಇಲ್ಲಿ ಹೆನ್ರಿಕ್ ಪೆಸ್ಟಾಲಜಿರವರು ಶಿಕ್ಷಣ ತತ್ವಶಾಸ್ತ್ರವು ಮಗುವಿನ ಒಂದು ಸಮಗ್ರ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸುತ್ತೆ ಅಂತ ಹೇಳ್ತಾರೆ. ಸೊ ಇವರು ಕೂಡ ಇಂಟೆಗ್ರಲ್ ಎಜುಕೇಶನ್, ಸೊ ಇದಕ್ಕೆ ಒತ್ತನ್ನು ನೀಡ್ತಾರೆ. ಹಾಗೆ ಇವರು ಮೆದುಳು, ಹೃದಯ ಮತ್ತು ಕೈಗಳು, ಸೊ ಇಲ್ಲಿ ಕಂಠಪಾಠಕ್ಕಿಂತ ನೈಸರ್ಗಿಕ ಸಾಮರಸ್ಯ ಮತ್ತು ಮಕ್ಕಳ ಕೇಂದ್ರಿತ ಕಲಿಕೆಯನ್ನ ಶಿಕ್ಷಣ ಅಂತಕ್ಕಂಥದ್ದು ಉತ್ತೇಜಿಸಬೇಕು ಅಂತ ಹೇಳ್ತಾರೆ. ಸೊ ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಪ್ರೀವಿಯಸ್ ಯಾವಾಗ ಅಂತಂದ್ರೆ 2025 ಜೂನ್ 28 ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಹೆನ್ರಿಕ್ ಪೆಸ್ಟಾಲಜಿರವರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಸೊ ಅವರು ಯಾವ ಒಂದು ಕೃತಿಯನ್ನ ಬರೆದಿದ್ದಾರೆ, ಈವ್ನಿಂಗ್ ಅವರ್ಸ್ ಆಫ್ ಹರ್ಮಿಟ್ ಅಂತೇಳಿ. ಸೊ ಇಲ್ಲಿ ಅವರು ಈವ್ನಿಂಗ್ ಅವರ್ಸ್ ಆಫ್ ಹರ್ಮಿಟ್ ಅಂತೇಳಿ ಒಂದು ಕೃತಿಯನ್ನ ಬರೀತಾರೆ. ಸೊ ಅದನ್ನ ಯಾರು ಬರೆದ್ರು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಅದರಲ್ಲಿ ಕೃಷ್ಣಮೂರ್ತಿ, ರೂಸೋ, ಖುಷ್ವಂತ್ ಸಿಂಗ್ ಹಾಗೆ ಪೆಸ್ಟಾಲಜಿ ಅಂತ ಒಂದು ಆಪ್ಷನ್ಗಳನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಇಲ್ಲಿ ಹೆನ್ರಿಕ್ ಪೆಸ್ಟಾಲಜಿ ಕೂಡ ಅವರು ಕೂಡ ಇಲ್ಲಿ ಸಮಗ್ರ ಶಿಕ್ಷಣಕ್ಕೆ ಒತ್ತನ್ನು ನೀಡ್ತಾರೆ. ಸೊ ಹಾಗಾಗಿ ನೈಸರ್ಗಿಕವಾಗಿ ಅವರು ಸಮಗ್ರ ಶಿಕ್ಷಣವನ್ನ ಮಕ್ಕಳು ಕಲಿಬೇಕು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ. ಅವರು ಕೂಡ ಇಲ್ಲಿ ಕೌಶಲ್ಯಗಳ ಮೂಲಕ ಸೊ ಇಲ್ಲಿ ಕಲಿಬೇಕು ಅಂತಕ್ಕಂಥದ್ದನ್ನ ಅವರು ಹೇಳುತ್ತಾರೆ. ಸೊ ಹಾಗಾಗಿ ಹೆನ್ರಿಕ್ ಪೆಸ್ಟಾಲಜಿ ಅವರನ್ನೊಂದನ್ನು ಬಿಟ್ಟಿದ್ದೀನಿ. ಸೊ ನಮಗೆ ನೋಟ್ಸ್ ಕೊಡ್ಬೇಕಾದ್ರೆ ಅದನ್ನ ಆ್ಯಡ್ ಮಾಡಿರ್ತೀನಿ. ಸೊ ಹೆನ್ರಿಕ್ ಪೆಸ್ಟಾಲಜಿ ಅವರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇವರು ಪಾಶ್ಚಾತ್ಯ ಒಬ್ಬ ಶಿಕ್ಷಣ ತಜ್ಞರು. ಸೊ ಹಾಗಾಗಿ ಇವಿಷ್ಟು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಸೊ ಇಲ್ಲಿ ಪಾಶ್ಚಾತ್ಯ ಶಿಕ್ಷಣ ತಜ್ಞರಲ್ಲಿ ಹಾಗೂ ಆ ಭಾರತೀಯ ಶಿಕ್ಷಣ ತಜ್ಞರು, ಪಾಶ್ಚಾತ್ಯ ಶಿಕ್ಷಣ ತಜ್ಞರು. ನಂತರದಲ್ಲಿ ನಾವು ನೋಡ್ತೇವೆ ಇಲ್ಲಿ ಸೈಕಾಲಜಿ ಬಗ್ಗೆ 3 ವೈ, ಔ, ವಾಟ್ ಅನ್ನೋದನ್ನ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತವೆ ಅಂತ ನೋಡಿದ್ವಿ. ಹಾಗೆ ಐಡಿಯಲಿಸಮ್ಗೆ ಬಂತು ಅಂದ್ರೆ ಸೊ ಇಲ್ಲಿ ಆದರ್ಶವಾದ ಅಂತ ಹೇಳಿ ಕರಿತೇವೆ. ಸೊ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಯಾರ್ಯಾರದನ್ನ ಮ್ಯಾಚ್ ಮಾಡ್ಲಿಕ್ಕೆ ಐಡಿಯಲಿಸಮ್ ಯಾರು, ಸೊ ನ್ಯಾಚುರಲಿಸಮ್ ಯಾರು, ಪ್ರಾಗ್ಮ್ಯಾಟಿಸಮ್ ಯಾರು ಅಂತದನ್ನ ಪ್ರಶ್ನೆಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಐಡಿಯಲಿಸಮ್ ಅಂತಕ್ಕಂಥದ್ದನ್ನ ನಾವು ಕನ್ನಡದಲ್ಲಿ ಆದರ್ಶವಾದ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ the word idealism has been derived from ideal. It is basically about mind and self, that is actually spiritualism. The universal mind or God is central in understanding the world. God is the source of all creation and knowledge. Spirit and mind
ಕಾನ್ಸ್ಟಿಟ್ಯೂಟ್ ರಿಯಾಲಿಟಿ. ಸೊ ಇಲ್ಲಿ ಆದರ್ಶವಾದ ಅಂತಕ್ಕಂಥ ಪದವು ಆದರ್ಶ ಎಂಬ ಪದದಿಂದ ಬಂದಿದ್ದು, ಇದನ್ನು ಮೂಲತಃ ಮನಸ್ಸು ಮತ್ತು ಆತ್ಮದ ಬಗ್ಗೆ, ಅದು ವಾಸ್ತವವಾಗಿ ಆಧ್ಯಾತ್ಮಿಕತೆ, ಸಾರ್ವತ್ರಿಕ ಮನಸ್ಸು ಮತ್ತು ದೇವರು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೊ ಇದು ಕೇಂದ್ರವಾಗಿದೆ. ಸೊ ದೇವರು ಎಲ್ಲಾ ಸೃಷ್ಟಿಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿ, ಸೊ ಇದು ದೇವರೇ ಎಲ್ಲ ಸೃಷ್ಟಿಯ ಮೂಲ ಮತ್ತು ಜ್ಞಾನದ ಮೂಲ, ಆತ್ಮ ಮತ್ತು ಮನಸ್ಸು ವಾಸ್ತವವನ್ನು ರೂಪಿಸ್ತದೆ ಅಂತಕ್ಕಂಥದನ್ನ ಐಡಿಯಲಿಸಂ ಹೇಳ್ತದೆ. ಸೊ ಇಲ್ಲಿ ಐಡಿಯಲಿಸಂ ಅಂತಂದ್ರೆ ಏನಪ್ಪಾ ಅಂದ್ರೆ ದೇವರೇ ಎಲ್ಲ ಸೃಷ್ಟಿ ಮತ್ತು ಜ್ಞಾನದ ಮೂಲ ಅಂತಕ್ಕಂಥದ್ದನ್ನ ಇದು ಐಡಿಯಲಿಸಂ ಹೇಳುತ್ತೆ. ಸೊ ಇಲ್ಲಿ ಮೌಲ್ಯಗಳು ಸಂಪೂರ್ಣ ಶಾಶ್ವತ ಮತ್ತು ಬದಲಾಗದವು. ಸೊ ಇಲ್ಲಿ ಮೌಲ್ಯಗಳು ಅಂತಂದ್ರೆ ಸೊ ಎಟರ್ನಲ್ ಅಂಡ್ ಅನ್ಚೇಂಜಿಂಗ್ ಅಂತಂದು ಅಂದ್ರೆ ಅದು ಬದಲಾಗದೆ ಹಾಗೆ ಮೌಲ್ಯಗಳು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯಲ್ಲಿ ಉಳಿದಿರುತ್ತದೆ ಅಂತದನ್ನ ಇದು ಹೇಳುತ್ತೆ. ಹಾಗೆ ಇಂದ್ರಿಯಗಳ ಮೂಲಕ ಪಡೆದಂತಹ ಜ್ಞಾನಕ್ಕಿಂತ ಮನುಷ್ಯನಲ್ಲಿ ನಿಜವಾದ ಜ್ಞಾನವು ಸಂಗ್ರಹಿಸಲ್ಪಡುತ್ತದೆ, ಅದು ಅತಿ ಪ್ರಮುಖವಾಗಿದೆ ಅಂತ ಹೇಳಿ ಒಂದು ಇದನ್ನು ಯಾವ್ದಪ್ಪ ಇದು ಐಡಿಯಲಿಸಂ ಆದರ್ಶವಾದ ಅಂತಕ್ಕಂಥದ್ದು ಪ್ರತಿಪಾದನೆಯನ್ನು ಮಾಡುತ್ತೆ. ಹಾಗೆ ಇಲ್ಲಿ ನಾವು ಪ್ರಮುಖವಾದಂತಹ ಈ ಆದರ್ಶ ವಾದಿಗಳು ಯಾರಪ್ಪ, ಪ್ರತಿಪಾದಕರು ಯಾರಪ್ಪ ಅಂತಂದ್ರೆ ಮನುಷ್ಯನ ಬೌದ್ಧಿಕ, ಸಾಂಸ್ಕೃತಿಕ, ನೈತಿಕ, ಧರ್ಮದ ರೂಪದಲ್ಲಿ ವ್ಯಕ್ತವಾಗುವಂತಹ ಉನ್ನತ ಸ್ವಭಾವವನ್ನು ಹೊಂದಿರತಕ್ಕಂಥದ್ದೇ ಸೊ ಇಲ್ಲಿ ಆದರ್ಶವಾದ ಅಂತದನ್ನ ಹೇಳುತ್ತೆ. ಹಾಗೆ ಇಲ್ಲಿ ಪ್ರಮುಖ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಪ್ರೊಬೆಲ್ ರವರು, ಕಾಂಟ್, ಹಾಗೆ ಪ್ಲೇಟೋ, ಸ್ವಾಮಿ ದಯಾನಂದ, ಸ್ವಾಮಿ ವಿವೇಕಾನಂದ, ಹಾಗೆ ಶ್ರೀ ಅರವಿಂದರವರು ಆದರ್ಶವಾದದ ಪ್ರಮುಖ ಪ್ರತಿಪಾದಕರು. ಸೊ ಈಗಾಗಲೇ ನಾವು ಅವರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅವರ ವ್ಯಾಖ್ಯಾನಗಳಲ್ಲೇ ಈ ವಿಚಾರಗಳನ್ನ ಅವರು ಮೆನ್ಷನ್ ಅನ್ನ ಮಾಡಿರ್ತಾರೆ. ಸೊ ಅದನ್ನ ಆ ಮುಖಾಂತರ ನಾವು ತಿಳ್ಕೊಬಹುದು. ಸೊ ಇಲ್ಲಿ ದೈವಿ ಶಕ್ತಿಯ ಬಗ್ಗೆ ಯಾರ್ಯಾರು ಹೇಳಿದ್ರು, ಅರವಿಂದರವರು ಹೇಳಿದ್ರು, ವಿವೇಕಾನಂದರು ಹೇಳಿದ್ರು, ಸ್ವಾಮಿ ದಯಾನಂದರವರು ಹೇಳಿದ್ದಾರೆ, ಪ್ಲೇಟೋರವರು, ಕಾಂಟ್, ಹಾಗೆ ಪ್ರೊಬೆಲ್ ರವರು. ಸೊ ಇವುಗಳನ್ನೆಲ್ಲ ನೋಡಿದಾಗ ನಮ್ಗನ್ಸುತ್ತೆ ಇವರೆಲ್ಲ ಕೋರಿಲೇಟೆಡ್ ಟು ಇಲ್ಲಿ ಐಡಿಯಲಿಸಂ. ಸೊ ಆದರ್ಶವಾದದ ಪ್ರಮುಖ ಪ್ರತಿಪಾದಕರು ಅಂತೇಳಿ ನಿಮ್ಗೆ ಅಲ್ಲಿ ಗೊತ್ತಾಗ್ಬೇಕು, ಆಯ್ತಾ. ಸೊ ಅದು ನಿಮ್ಗೆ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳಿದಾಗ ಆನ್ಸರ್ ಅನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ನಂತರದಲ್ಲಿ ನ್ಯಾಚುರಲಿಸಂ, ಇದನ್ನ ನಾವು ಪ್ರಕೃತಿವಾದ ಅಂತ ಹೇಳಿ ಕರಿತೇವೆ. ಕಾಂಟ್ರರಿ ಟು ಐಡಿಯಲಿಸಂ, ನ್ಯಾಚುರಲಿಸಂ ಇಸ್ ಎ ಫಿಲಾಸಫಿ ವಿತ್ ದ ಬಿಲೀಫ್ ದಟ್ ನೇಚರ್ ಅಲೋನ್ ರೆಪ್ರೆಸೆಂಟ್ ದ ಎಂಟೈರ್ ರಿಯಾಲಿಟಿ. ಹ್ಯೂಮನ್ ಲೈಫ್ ಇಸ್ ಎ ಪಾರ್ಟ್ ಆಫ್ ನೇಚರ್. ಇಟ್ ಇಸ್ ಸೆಲ್ಫ್ ಸಫಿಶಿಯಂಟ್ entity having its own natural matter, natural force and natural laws. It emphasizes on matter and the physical world. It does not believe in spirituality and supernaturalism. So ಇಲ್ಲಿ ಆದರ್ಶವಾದಕ್ಕೆ ಒಂದು ವಿರುದ್ಧವಾದದ್ದು ಯಾವ್ದಪ್ಪ ಅಂದ್ರೆ ಪ್ರಕೃತಿವಾದ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಏನಪ್ಪ ಇದು ಪ್ರಕೃತಿವಾದ ಅಂತಕ್ಕಂಥದ್ದು ಇವಾಗ ಏನು ವಾಸ್ತವವಾದ ಇದೆ ಅದನ್ನ ಪ್ರತಿಪಾದಿಸ್ತದೆ. ಇದು ನಂಬಿಕೆಯನ್ನ ಹೊಂದಿರುವಂತಹ ತತ್ವಶಾಸ್ತ್ರದ ಒಂದು ಭಾಗವಾಗಿದ್ದು, ಮಾನವ ಜೀವನ ಪ್ರಕೃತಿಯ ಒಂದು ಭಾಗವಾಗಿದೆ. ಮನುಷ್ಯನ ಜೀವನ ಅಂತಕ್ಕಂಥದ್ದು ಒಂದು ಪ್ರಕೃತಿಯ ಒಂದು ಭಾಗವಾಗಿದ್ದು, ಅದು ತನ್ನದೇ ಆದಂತಹ ಒಂದು ನೈಸರ್ಗಿಕ ವಸ್ತು, ನೈಸರ್ಗಿಕ ಶಕ್ತಿ ಮತ್ತು ನೈಸರ್ಗಿಕ ಕೆಲವೊಂದು ಪ್ರಕೃತಿಯ ನಿಯಮಗಳನ್ನ ಅದು ಹೊಂದಿರುವಂತಹ ಒಂದು ಸ್ವಾವಲಂಬಿತವಾಗಿ ಅಸ್ತಿತ್ವದಲ್ಲಿರುವಂತಹ ಒಂದು ವಾದವಾಗಿದೆ. ಸೊ ಇದು ವಸ್ತು ಮತ್ತು ಭೌತಿಕ ಪ್ರಪಂಚದ ಮೇಲೆ ಹೆಚ್ಚು ಒತ್ತನ್ನ ನೀಡುತ್ತದೆ. ಇದು ಆಧ್ಯಾತ್ಮಿಕ ಮತ್ತು ಅಲೌಕಿಕತೆಯನ್ನ ನಂಬುವುದಿಲ್ಲ. ಸೊ ಇಲ್ಲಿ ಆಧ್ಯಾತ್ಮಿಕತೆಯನ್ನ ಆದರ್ಶವಾದ ನಂಬಿದ್ರೆ, ಸೊ ಇಲ್ಲಿ ಯಾವ್ದಪ್ಪ ಪ್ರಕೃತಿವಾದ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆಯನ್ನ ನಂಬುವುದಿಲ್ಲ ಅಥವಾ ಅಲೌಕಿಕತೆಯನ್ನ ಇದು ನಂಬುವುದಿಲ್ಲ. ಇಲ್ಲಿ ಪ್ರಕೃತಿವಾದ ಅಂತಕ್ಕಂಥದ್ದು ವಾಸ್ತವವಾದವನ್ನ ನಂಬುತ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ನ್ಯಾಚುರಲಿಸಂ ಅನ್ನೋದನ್ನ ನೋಡ್ಕೊಬೇಕಾಗುತ್ತೆ. ಸೊ ಇದರ ಪ್ರಮುಖ ಪ್ರತಿಪಾದಕರು ಯಾರು ಅಂತಂದ್ರೆ ಇಲ್ಲಿ ಟ್ಯಾಗೋರ್ ಅವರು, ರೂಸೋ ರವರು, ಹರ್ಬರ್ಟ್ ಸ್ಪೆನ್ಸರ್ ಅವರು, ಇವರು 3 ಜನ ಕೂಡ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿ ಇವರು ನ್ಯಾಚುರಲಿಸಂ ಪ್ರಕೃತಿವಾದಿಗಳಾಗಿರ್ತಾರೆ. ಸೊ ಇಲ್ಲಿ ನಾವು ಟ್ಯಾಗೋರ್ ಅವರ ಬಗ್ಗೆ ಹೇಳಿಕೆಯನ್ನು ನೀಡಬೇಕಾದ್ರೆ ಹೇಳಿದ್ರೆ ಪ್ರಕೃತಿಯಲ್ಲಿ ಸಾಗುವುದೇ ಶಿಕ್ಷಣ ಅಂತೇಳಿ. ಸೊ ಇಲ್ಲಿ ಟ್ಯಾಗೋರ್ ಅವರು, ರೂಸೋ ಅವರು, ಹರ್ಬರ್ಟ್ ಸ್ಪೆನ್ಸರ್ ಅವರು, ಇವರು 3 ಜನ ಕೂಡ ಇಲ್ಲಿ ಪ್ರಕೃತಿವಾದಿಗಳು, ನ್ಯಾಚುರಲಿಸ್ಟ್ ಆಗಿರ್ತಾರೆ. ಸೊ ಇವುಗಳನ್ನ ನೀವು ನೋಡ್ಕೊಬೇಕಾಗತ್ತೆ. ನಂತರದಲ್ಲಿ ಪ್ರಾಗ್ಮ್ಯಾಟಿಸಂ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು ಪ್ರಾಕ್ಟೀಸ್ ಅಂಡ್ ಆಕ್ಷನ್ ಅಂತಕ್ಕಂಥದ್ದನ್ನ ಇಲ್ಲಿ 2 ವರ್ಡ್ಗಳನ್ನ ಸೇರಿ ಪ್ರಾಗ್ಮ್ಯಾಟಿಸಂ ಅಂದ್ರೆ ಪ್ರಾಕ್ಟೀಸ್ ಅಂಡ್ ಆಕ್ಷನ್. ಸೊ ಇಲ್ಲಿ ವಾಸ್ತವಿಕವಾದ ಅಂತ ಹೇಳಿ ಕರಿತೇವೆ. ಪ್ರಾಗ್ಮ್ಯಾಟಿಸಮ್ ಇಸ್ ಬೇಸಿಕಲಿ ಗ್ರೀಕ್ ವರ್ಡ್. ಸೊ ಇಲ್ಲಿ ಪ್ರಾಗ್ಮ್ಯಾಟಿಸಮ್ ಅಂತಕ್ಕಂಥದ್ದು ಮೂಲತಃ ಒಂದು ಗ್ರೀಕ್ ಪದವಾಗಿದ್ದು, ಪ್ರಾಕ್ಟೀಸ್ ಆರ್ ಆಕ್ಷನ್ ಅಂತಕ್ಕಂತಹ ಒಂದು ಪದ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಯುಟಿಲಿಟಿ, ವಾಟ್ ಎವರ್ ಈಸ್ ಯೂಸ್ಫುಲ್ is God and whatever is God is useful. A pragmatism lives in a world or facts. ಅಂದ್ರೆ ಪ್ರಾಗ್ಮ್ಯಾಟಿಸಮ್ ಅಂತಕ್ಕಂಥದ್ದು ಒಂದು ಮೂಲತಃ ಗ್ರೀಕ್ ಪದವಾಗಿದ್ದು, ಅದರ ಅರ್ಥ ಅಭ್ಯಾಸ ಅಥವಾ ಕ್ರಿಯೆ. ಇಲ್ಲಿ ಪ್ರಮುಖ ಪದ ಅಂತಂದ್ರೆ ಉಪಯುಕ್ತತೆ ಅಂತ ಹೇಳ್ತೀವಿ. ಅಂದ್ರೆ ಯಾವುದು ಉಪಯುಕ್ತವಾದನ್ನ ಹೇಳುತ್ತದೆ ಮತ್ತು ಯಾವುದು ಒಳ್ಳೆಯದು ಅದು ಉಪಯುಕ್ತವಾಗಿರ್ತದೆ. ಸೊ ಇಲ್ಲಿ ವಾಸ್ತವಿಕವಾದವು ಅಂದ್ರೆ ಇವಾಗ ಏನು ಪ್ರೆಸೆಂಟ್ ಸತ್ಯ ಜಗತ್ತಿನಲ್ಲಿ ಅದು ವಾಸಿಸ್ತದೆ ಅಂತಕ್ಕಂಥದ್ದನ್ನ ಪ್ರಾಗ್ಮ್ಯಾಟಿಸಮ್ ಅಂತಕ್ಕಂಥದ್ದು ಹೇಳ್ತದೆ. ಇಲ್ಲಿ ಪ್ರಾಗ್ಮ್ಯಾಟಿಸಮ್ ಪ್ರಮುಖ ಪ್ರತಿಪಾದಕರು ಅಥವಾ ಚಿಂತಕರು ಅಂತಂದ್ರೆ ಜಾನ್ ಡ್ಯೂಯಿ ರವರು, ಕಿಲ್ಪ್ಯಾಟ್ರಿಕ್ ರವರು, ಮೀಟ್ ರವರು. ಸೊ ಸಮ್ ಆಫ್ ದ ಎಕ್ಸ್ಪೋನೆಂಟ್ಸ್ ಆಫ್ ದ ಫಿಲಾಸಫಿ. ಪ್ರಮುಖ ಚಿಂತಕರು ಜಾನ್ ಡ್ಯೂಯಿ, ಕಿಲ್ಪ್ಯಾಟ್ರಿಕ್ ಮತ್ತೆ ಮೀಟ್ ರವರು. ಸೊ ಇವುಗಳನ್ನ ನೀವು ನೋಡ್ಕೊಬೇಕಾಗುತ್ತೆ, ಯಾವ್ಯಾವ ಒಂದು ವಾದದಲ್ಲಿ ಬರ್ತಾರೆ ಅಂತ. ಸೊ ಇಲ್ಲಿ ನಾವು ಪ್ರಾಗ್ಮ್ಯಾಟಿಸಮ್ ಅಂದ್ರೆ ವಾಸ್ತವಿಕವಾದಿಗಳು. ಸೊ ಇವರು ಪ್ರಾಕ್ಟೀಸ್ ಅಂಡ್ ಆಕ್ಷನ್ ಬಗ್ಗೆ ಇವರು ಹೇಳ್ತಾರೆ. ಸೊ ಜಾನ್ ಡ್ಯೂಯಿ, ಕಿಲ್ಪ್ಯಾಟ್ರಿಕ್ ಅಂಡ್ ಮೀಟ್ ರವರು. ಜಾನ್ ಡ್ಯೂಯಿ ರವರು ಏನ್ ಹೇಳ್ತಾರೆ, ಮಾಡಿ ಕಲಿ ತತ್ವ ಹೇಳ್ತಾರಲ್ವಾ, ಲರ್ನಿಂಗ್ ಬೈ ಡೂಯಿಂಗ್.
ಸೊ ಅದನ್ನು ನೀವು ಇಲ್ಲಿಗೆ ವಾಸ್ತವಿಕವಾದಕ್ಕೆ ನೀವು ಕೋರಿಲೇಟ್ ಮಾಡ್ಕೊಬಹುದು. ಸೊ ನಂತರದಲ್ಲಿ ಕನ್ಸ್ಟ್ರಕ್ಟಿವಿಸಮ್. ಸೊ ಇಲ್ಲಿ ನಾವು ರಚನಾತ್ಮಕವಾದ ಅಂತ ಹೇಳಿ ಕರಿತೇವೆ. ದ ಲರ್ನರ್ ಆಕ್ಟಿವ್ಲಿ ಕನ್ಸ್ಟ್ರಕ್ಟ್ ನಾಲೆಡ್ಜ್. ಸೊ ಇಲ್ಲಿ ಜೀನ್ ಪಿಯಾಜೆ ಅಂಡ್ JS ಬ್ರೂನರ್. ಸೊ ನೀವು ಸೈಕಾಲಜಿ ಓದಿದ್ರೆ ಗೊತ್ತಾಗಿರುತ್ತೆ, ಕನ್ಸ್ಟ್ರಕ್ಟಿವಿಸಮ್ ರಚನಾತ್ಮಕವಾದ ಅಂತೇಳಿ ನೀವು ಓದಿರ್ತೀರಾ. ಸೊ ಬಿಲೀವ್ ದಟ್ ಲರ್ನಿಂಗ್ ಇನ್ವಾಲ್ವ್ಸ್ ಆಕ್ಟಿವ್ ಪ್ರೊಸೆಸಿಂಗ್ ಆಫ್ ಇನ್ಫಾರ್ಮೇಶನ್ ಅಂಡ್ ದಟ್ ಈಚ್ ಇಂಡಿವಿಜುವಲಿ ಆಕ್ಟಿವ್ಲಿ organize and construct knowledge for itself. Educational psychology believes that there development stages for knowledge organization. ಸೊ ಇಲ್ಲಿ ಜೀನ್ ಪಿಯಾಜೆ ಮತ್ತು ಬ್ರೂನರ್ ರವರು ಕಲಿಕೆಯ ಮಾಹಿತಿಯ ಒಂದು ಸಕ್ರಿಯ ಒಂದು ಸಂಸ್ಕರಣೆಯನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿಯೊಂದು ಚಟುವಟಿಕೆಯು ಸಹ ಒಂದು ಜ್ಞಾನವನ್ನ ಒಂದು ಸಂಘಟಿಸುತ್ತಾ ಅದನ್ನ ನಿರ್ಮಿಸ್ತಾ ಹೋಗ್ತದೆ. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗುತ್ತೆ. ಅದು ಒಂದು ನಮಗೆ ಜ್ಞಾನವನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಕೋರಿಲೇಟ್ ಮಾಡ್ತಾ ಅದು ಸೀಕ್ವೆನ್ಸ್ ರೂಪದಲ್ಲಿ ನಮಗೆ ಒಂದರಿಂದ ಒಂದು ನಾವು ಅದನ್ನ ಕಲಿತಾ ಹೋಗ್ತೇವೆ, ಅದನ್ನ ಜ್ಞಾನವನ್ನ ನಿರ್ಮಿಸ್ಕೊಳ್ತಾ ಹೋಗ್ತಾ ಇರ್ತೇವೆ. ಸೊ ಅದನ್ನ ಇಲ್ಲಿ ಜ್ಞಾನವನ್ನ ಸಂಘಟಿಸುತ್ತದೆ ಮತ್ತು ನಿರ್ಮಿಸ್ತದೆ ಅಂತ ಹೇಳಿ ಹೇಳ್ತಾರೆ. ಶೈಕ್ಷಣಿಕ ಮನೋವಿಜ್ಞಾನವು ಜ್ಞಾನದ ಸಂಘಟನೆಯ ಬೆಳವಣಿಗೆಯ ಹಂತಗಳು ಅಂತೇಳಿ ಇವರು ನಂಬ್ತಾರೆ. ಸೊ ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಅಕೊಮಡೇಷನ್ ಅಂಡ್ ಅಸಿಮಿಲೇಷನ್. ಸೊ ಇದನ್ನ ನೀವು B.Ed ಅಲ್ಲಿ ಸೈಕಾಲಜಿ ಓದಬೇಕಾದ್ರೆ ಓದಿರ್ತೀರಾ. ಅಕೊಮಡೇಷನ್ ಅಂದ್ರೇನು, ಅಸಿಮಿಲೇಷನ್ ಅಂತಂದ್ರೇನು. ಹರ್ ಬೇಸಿಕ್ ಆಫ್ ಟು ಲರ್ನಿಂಗ್ ಅಂಡ್ ಲರ್ನರ್ ಡೆವಲಪ್ಸ್ ನ್ಯೂ ಸ್ಕೀಮಾ ಅಂಡ್ ಅಕೊಮಡೇಷನ್. ಸೊ ಇಲ್ಲಿ ನ್ಯೂ ಎಕ್ಸ್ಪೀರಿಯನ್ಸ್ ಆರ್ ಅಸಿಮಿಲೇಟೆಡ್ ಇಂಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಕೀಮಾ or they may be accommodated by creating new schemas. ಸೊ ಜೀನ್ ಪಿಯಾಜೆ ಅವರ ಪ್ರಕಾರ ಸ್ಥಳಾವಕಾಶವನ್ನ ಒದಗಿಸೋದು ಅಥವಾ ಮನೋಗತವನ್ನ ಮಾಡಿಕೊಳ್ಳುವಿಕೆ ಒಂದು ಕಲಿಕೆಯ ಮೂಲಭೂತವಾಗಿವೆ. ಕಲಿಯುವವರು ಸ್ಥಳಾವಕಾಶವನ್ನ ಒದಗಿಸುವಿಕೆ ಅಥವಾ ಹೊಸ ಸ್ಕೀಮಾವನ್ನ ಅಭಿವೃದ್ಧಿಪಡಿಸ್ತಾರೆ. ಹೊಸ ಅನುಭವಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ಸ್ಕೀಮಾಗಳಿಗೆ ಸಂಯೋಜಿಸಲಾಗುತ್ತದೆ. ಹೊಸ ಸ್ಕೀಮಾಗಳು ರಚಿಸುವಾಗ ಅವುಗಳನ್ನ ಸರಿಹೊಂದಿಸಬಹುದು. ಸೊ ಈ ಬೇಸ್ ಮೇಲೆ ತುಂಬಾ ಸರಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಇಲ್ಲಿ ಸೈಕಾಲಜಿಕಲ್ ಇದ್ರ ಮೇಲೆ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಗಳು ಬರ್ತವೆ ಜೀನ್ ಪಿಯಾಜೆ ಅವ್ರ ಮೇಲೆ. ಸೊ ಇಲ್ಲಿ ನೀವೇನಪ್ಪ ಅಂದ್ರೆ ಅಕೊಮಡೇಷನ್ ಅಂದ್ರೇನು, ಅಸಿಮಿಲೇಷನ್ ಅಂತಂದ್ರೇನು, ಸ್ಕೀಮಾ ಅಂತಂದ್ರೇನು. ಸೊ ಇದು ಮೂರು ಕೂಡ ಕೀವರ್ಡ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಈ ಮೂರು ಕೀವರ್ಡ್ಸ್ಗಳ ಬಗ್ಗೆ ನಾಳೆಗೆ ತಿಳ್ಕೊಂಡಿರಿ. ಅದಕ್ಕೆ ಡಿಫ್ರೆನ್ಸ್ ಏನು ಅಂತ ಹೇಳೋದನ್ನ ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಕೊಡಬೇಕಾಗುತ್ತೆ. ನಾನು ನಿಮ್ಗೆ ಕ್ವಶನ್ ಅನ್ನ ಕೇಳ್ತೀನಿ. ಅಕೊಮಡೇಷನ್ ಅಂದ್ರೇನು, ಅಸಿಮಿಲೇಷನ್ ಅಂದ್ರೇನು, ಸ್ಕೀಮಾ ಅಂತಂದ್ರೇನು. ಸೊ ಅವುಗಳನ್ನ ಇಲ್ಲಿ ಸ್ಥಳಾವಕಾಶ ಒದಗಿಸುವಿಕೆ ಅಂತಂದ್ರೆ ನಾವು ಒಂದು ಕಲ್ತಂತಹ ವಿಚಾರವನ್ನ ಮತ್ತೆ ನಾವು ಯಾವ ರೀತಿ ಅದಕ್ಕೆ ಮತ್ತೆ ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಮತ್ತೆ ಅದು ಕಲಿತ ವಿಚಾರಕ್ಕೆ ಮತ್ತೊಂದನ್ನ ನಾವು ಸೇರಿಸ್ತಾ ಹೋಗ್ತೇವೆ. ನಂತರದಲ್ಲಿ ಅದನ್ನ ಮನೋಗತ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಅವುಗಳನ್ನ ಇಲ್ಲಿ ನಾವು ಅಕೊಮಡೇಷನ್ ಅಂಡ್ ಅಸಿಮಿಲೇಷನ್ ಅಂತ ಹೇಳತಕ್ಕಂಥದ್ದು. ಇದಕ್ಕೆ ಇನ್ ಡೀಟೇಲ್ ಆಗಿ ಒಂದು ಯಾವ್ದಾದ್ರು ಒಂದು ನೀವೇಂದ್ರೆ ನಾಳೆಗೆ ಎಕ್ಸಾಂಪಲ್ ನ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಈಗ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನಿಮ್ಗೇನಪ್ಪ ಅಂದ್ರೆ ನಾಲೆಡ್ಜ್ ಬರುತ್ತೆ. ಅಕೊಮಡೇಷನ್, ಅಸಿಮಿಲೇಷನ್, ಸ್ಕೀಮಾ. ಸೊ ಇವುಗಳ ಬಗ್ಗೆ ನಾಳೆ ತಿಳ್ಕೊಂಡಿರಿ. ನಾನು ಕ್ವಶನ್ ಅನ್ನ ಕೇಳ್ತೇನೆ. ಹಾಗೆ ನಂತರದಲ್ಲಿ ಇಲ್ಲಿ ಹ್ಯುಮ್ಯಾನಿಸಮ್, ಮಾನವತಾವಾದ ಅಂತ ಕರಿತೇವೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಬ್ಯಾಲೆನ್ಸ್ ಇನ್ ಲೈಫ್ ಅಂಡ್ ರಿಗಾರ್ಡ್ಸ್ ಹ್ಯೂಮನ್ ಆಸ್ ದ center and measure of all activities. Humanism believes in the interest and welfare of all human beings. Thus the human being should be transformed so that the welfare of all become the goal. The form of learning is on self actualization. ಇಲ್ಲಿ ವಾಸ್ತವಿಕವಾದದ ಮೇಲೆ ಇದು ಮಾನವತಾವಾದ ಅಂತಕ್ಕಂಥದ್ದು. ಇದು ಜೀವನದಲ್ಲಿ ಒಂದು ಸಮಂಜಸವಾದಂತಹ ಒಂದು ಸಮತೋಲನವಾಗಿದ್ದು, ಸೊ ಮಾನವರ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಮತ್ತು ಪರಿಣಾಮ ಅಂದ್ರೆ ಎಲ್ಲವನ್ನ ಕೇಂದ್ರವಾಗಿ ಪರಿಗಣಿಸ್ತದೆ. ಸೊ ಮಾನವನ ಹಿತಾಸಕ್ತಿಗಳ ಕಲ್ಯಾಣದಲ್ಲಿ ಇದು ಒಂದು ನಂಬಿಕೆಯನ್ನ ಇಡ್ತದೆ ಅಂತ ಹೇಳ್ಬೋದು. ಸೊ ಇವುಗಳನ್ನು ನಾವು ಕಲ್ಯಾಣವೇ ಅಂತಂದ್ರೆ ನಮ್ಮ ಒಂದು ವೆಲ್ಫೇರ್ ಅಂತಂದ್ರೆ ನಮ್ಮ ಒಂದು ಕಲ್ಯಾಣಕ್ಕೆ ಗುರಿಯಾಗುವಂತೆ. ಸೊ ಇಲ್ಲಿ ಮಾನವನ ಜೀವನವನ್ನ ನಾವು ಪರಿವರ್ತಿಸ್ಕೋಬೇಕಾಗತ್ತೆ. ಅಂದ್ರೆ ನಮ್ಮ ಒಂದು ಡೆವಲಪ್ಮೆಂಟ್ಗಾಗಿ, ಸೊ ನಮ್ಮ ಒಂದು ವೆಲ್ಫೇರ್ಗಾಗಿ, ಕಲ್ಯಾಣಕ್ಕಾಗಿ ನಾವು ಅವುಗಳನ್ನ ಪರಿವರ್ತಿಸಬೇಕು. ಕಲಿಕೆಯ ರೂಪವು ಇಲ್ಲಿ ಸ್ವಯಂ ವಾಸ್ತವೀಕರಣ. ಸೊ ಇಲ್ಲಿ ಸ್ವಯಂ ವಾಸ್ತವೀಕರಣ ಅಂತಂದ್ರೆ ಸೊ ಇಲ್ಲಿ ಮಾನವತಾವಾದ ಅಂತ ಹೇಳಿ ನಮ್ಗೆ ಇಲ್ಲಿ ಜ್ಞಾಪಕ ಬರ್ಬೇಕಾಗುತ್ತೆ. ಇದು ಕೀ ಟರ್ಮ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ. ಹಾಗೆ ಇಲ್ಲಿ ಇಲ್ಲಾಂದ್ರೆ ತುಂಬಾ ಕಂಟೆಂಟು ಲೇಟ್ ಆಗ್ಬಿಡುತ್ತೆ, ಅಂದ್ರೆ ತುಂಬಾ ಜಾಸ್ತಿ ಇದೆ ಕಂಟೆಂಟ್ಗಳು. ಸೊ ರ್ಯಾಷನಲಿಸಮ್ ಇಲ್ಲಿ ವಿಚಾರವಾದ. ಸೊ ಇದು ರ್ಯಾಷನಲಿಸ್ಟ್ ಕ್ಲೈಮ್ ದಟ್ ದೇರ್ ಸಿಗ್ನಿಫಿಕೆಂಟ್ ವೇಸ್ ಇನ್ ವಿಚ್ ಅವರ್ ಕಾನ್ಸೆಪ್ಟ್ ಆರ್ ನಾಲೆಡ್ಜ್ ಆರ್ ಗೈನ್ಡ್ ಇಂಡಿಪೆಂಡೆಂಟ್ಲಿ ಆಫ್ ಸೆನ್ಸಸ್ ಎಕ್ಸ್ಪೀರಿಯನ್ಸ್. ಇಂದ್ರಿಯ ಅನುಭವವನ್ನು ಲೆಕ್ಕಿಸದೆ ನಮ್ಮ ಪರಿಕಲ್ಪನೆಗಳು ಮತ್ತು ಜ್ಞಾನವನ್ನು ಪಡೆಯುವಂತಹ ಗಮನಾರ್ಹ ಮಾರ್ಗಗಳಿವೆ ಅಂತೇಳಿ ವಿಚಾರವಾದಿಗಳು, ರ್ಯಾಷನಲಿಸ್ಟ್ ವಿಚಾರವಾದಿಗಳು ಹೇಳ್ತಾರೆ. ಸೊ ಇಲ್ಲಿ ಇಂದ್ರಿಯ ಅನುಭವವನ್ನ ಲೆಕ್ಕಿಸದೆ ಬರೀ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಪರಿಕಲ್ಪನೆಗಳನ್ನ ಮಾತ್ರವೇ ಲೆಕ್ಕಕ್ಕಿಟ್ಕೊಳ್ಳದೆ ಒಂದು ಜ್ಞಾನವನ್ನ ಪಡೆಯುವಂತಹ ಒಂದು ಗಮನಾರ್ಹವಾದಂತಹ ಕೆಲವೊಂದು ಮಾರ್ಗಗಳಿವೆ. ಅವುಗಳನ್ನ ಅವರು ವಿಚಾರವಾದಿಗಳು ಏನಪ್ಪಾ ಅಂತಂದ್ರೆ
ಇಂಡಿಪೆಂಡೆಂಟ್ಲಿ ಆಫ್ ಸೆನ್ಸ್ ಎಕ್ಸ್ಪೀರಿಯನ್ಸ್. ಸೊ ಇದು ಇಂದ್ರಿಯ ಅನುಭವವನ್ನು ಬಿಟ್ಟು ಸಹ ನಾವು ಜ್ಞಾನವನ್ನು ಪಡೆಯೋದಿರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ವಿಚಾರವಾದಿಗಳು ಹೇಳ್ತಾರೆ. ಅದನ್ನು ನಾವು ರ್ಯಾಷನಲಿಸಮ್ ಅಂತೇಳಿ ಕರಿತೇವೆ. ನಂತರದಲ್ಲಿ ಪ್ರಯೋಗವಾದ ಅಂತೇಳಿ ಎಂಪೈರಿಸಿಸ್ಟ್ ಅಂತೇಳಿ ಕರಿತೇವೆ. ಕ್ಲೈಮ್ ದಟ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ದ ಲಾಸ್ಟ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಆಲ್ ಅವರ್ ಕಾನ್ಸೆಪ್ಟ್ ಅಂಡ್ ನಾಲೆಡ್ಜ್. ಇಂದ್ರಿಯ ಅನುಭವವು ನಮ್ಮ ಎಲ್ಲಾ ಪರಿಕಲ್ಪನೆಗಳು ಮತ್ತು ಜ್ಞಾನದ ಅಂತಿಮ ಮೂಲವಾಗಿದೆ ಅಂತ ಹೇಳೋದನ್ನ ಯಾವುದೋ ಹೇಳುತ್ತೆ, ಎಂಪೈರಿಸಿಸ್ಟ್. ಸೊ ಇಲ್ಲಿ ಪ್ರಯೋಗವಾದ, ಇಂದ್ರಿಯ ಅನುಭವವು ನಮ್ಮ ಎಲ್ಲಾ ಪರಿಕಲ್ಪನೆಗಳು ಮತ್ತು ಜ್ಞಾನದ ಅಂತಿಮ ಮೂಲವಾಗಿದೆ ಅಂತೇಳಿ ಇದು ಪ್ರತಿಪಾದನೆಯನ್ನ ನೀಡುತ್ತೆ. ಬಟ್ ಆದ್ರೆ ಇಲ್ಲಿ ಅದು ರ್ಯಾಷನಲಿಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಬರೀ ನಮ್ಮ ಒಂದು ಇಂದ್ರಿಯ ಅನುಭವಗಳನ್ನ ಮಾತ್ರ ಲೆಕ್ಕಿಸೋದೇ ಅಲ್ಲ. ಸೊ ಇಲ್ಲಿ ಜ್ಞಾನವನ್ನ ಪಡೆಯಲು ಗಮನಾರ್ಹ, ಅದನ್ನು ಬಿಟ್ಟು ಕೂಡ ಗಮನಾರ್ಹ ಮಾರ್ಗಗಳಿವೆ. ಸೊ ನಮ್ಮ ಕಣ್ಣಿಗೆ ಕಾಣಿಸೋದು ಮಾತ್ರ ಅಲ್ಲ ಅಂತೇಳಿ ಅವ್ರು ಹೇಳಿದ್ರೆ, ಇಲ್ಲಿ ಇವ್ರೇನ್ ಹೇಳ್ತಾರೆ ಅಂದ್ರೆ ಪ್ರಾಯೋಗಿಕವಾದಿಗಳು ಇಂದ್ರಿಯ ಅನುಭವಗಳು ನಮ್ಮ ಎಲ್ಲಾ ಪರಿಕಲ್ಪನೆಗಳು. ಪ್ರಾಯೋಗಿಕವಾದ ಅಂತಂದ್ರೆ ನಾವು ನಮ್ಮ ಕಣ್ಣಾರೆ ಕಾಣೋದನ್ನ ಅಥವಾ ಪ್ರಯೋಗ ಮಾಡೋದನ್ನ, ನಾವು ಕೂತು ನಾವು ಒಂದು ಪ್ರಯೋಗ ಮಾಡೋದನ್ನ, ಸೊ ಇಲ್ಲಿ ಅದು ಅಂತಿಮವಾಗಿ ಒಂದು ಅದರ ಮೂಲಕ ಪಡೆಯುವಂತಹ ಜ್ಞಾನ. ಇವಾಗ ಸೈನ್ಸ್, ಈಗ ನಿಮ್ದು ಲ್ಯಾಬ್ ಇರ್ಬೋದು, ಸೊ ಅದು ಒಂದು ಎಂಪೈರಿಸಿಸ್ಟ್ ಅಂದ್ರೆ ಪ್ರಾಯೋಗಿಕವಾದ ಆಗುತ್ತೆ. ಸೊ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಒಂದಷ್ಟು ಲ್ಯಾಬ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಮಾಡ್ತೀವಲ್ವಾ, ಸೊ ಅದು ಏನಾಗುತ್ತೆ ಪ್ರಾಯೋಗಿಕವಾದ. ಅವು ಏನಪ್ಪಾ ಅಂದ್ರೆ ಇಂದ್ರಿಯ ಅನುಭವಗಳ ಮೂಲಕನೇ ನಾವು ಕಲಿತೀವಿ. ಸೊ ಅದು ಇದು ವ್ಯಕ್ತಪಡಿಸತಕ್ಕಂಥದ್ದು. ನಂತರದಲ್ಲಿ ಎಕ್ಸ್ಟೆನ್ಷನಲಿಸಮ್. ಸೊ ಇಲ್ಲಿ ಅಸ್ತಿತ್ವವಾದ, ಇದು ವೈಯಕ್ತಿಕ ಅಸ್ತಿತ್ವ, ಸ್ವಾತಂತ್ರ್ಯ ಮತ್ತು ಆಯ್ಕೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಹಾಗೆ ಇದು ಪ್ರತಿಕೂಲ ವಿಭಿನ್ನ ಪ್ರಪಂಚದಲ್ಲಿ ವೈಯಕ್ತಿಕ ಅನುಭವದ ಅನನ್ಯತೆ ಪ್ರತ್ಯೇಕತೆಯನ್ನ ಇದು ಹೇಳುತ್ತದೆ. ಮಾನವನಲ್ಲಿ ಅಸ್ತಿತ್ವದನ್ನು ವಿವರಿಸಲಾಗುವುದು. ಹಾಗೆ ಆಯ್ಕೆಯ ಸ್ವಾತಂತ್ರ್ಯ ಒಬ್ಬರ ಕ್ರಿಯೆಗಳ ಪರಿಣಾಮಗಳ ಜವಾಬ್ದಾರಿಯನ್ನ ಒತ್ತಿ ಹೇಳ್ತದೆ. ಅಸ್ತಿತ್ವವಾದ ಅಂತಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಅಷ್ಟೇನಿಲ್ಲ, ಫ್ರೀಡಮ್ ಅಂಡ್ ಚಾಯ್ಸ್. ಸೊ ಇಲ್ಲಿ ಸ್ವಾತಂತ್ರ್ಯ ಮತ್ತು ಆಯ್ಕೆಗೆ ನೀಡುವಂತಹ ಒಂದು ಹೆಚ್ಚು ಒತ್ತನ್ನ ಇದು ವೈಯಕ್ತಿಕ ಅಸ್ತಿತ್ವ ಅಂತ ಹೇಳಿ ನಾವು ಕರಿತೇವೆ. ಎಕ್ಸ್ಟೆನ್ಷನಲಿಸಮ್ ಅಸ್ತಿತ್ವವಾದ ಅಂತೇಳಿ. ನಂತರದಲ್ಲಿ ಬಿಹೇವಿಯರಿಸಮ್. ಸೊ ಇಲ್ಲಿ ಬಿಹೇವಿಯರಿಸಮ್ ಬಂದು ವರ್ತನವಾದ ಅಂತೇಳಿ ಕರಿತೇವೆ. ಇಟ್ ಅಸ್ಯೂಮ್ಸ್ ದಟ್ ಲರ್ನರ್ ಇಸ್ ಪ್ಯಾಸಿವ್ ಆರ್ಗಾನಿಸಮ್ ಹೂ ಮೇ ಬಿ conditioned to learn new behavior. Therefore, learning could be explained by change in the observable behavior. So ಇದನ್ನ ಇಲ್ಲಿ ಬಿಹೇವಿಯರಿಸಮ್ ನ ನಾವು ಥಾರ್ನ್ಡೈಕ್ ರವರ ಲಾ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಲಾ ಆಫ್ ಎಫೆಕ್ಟ್. ಸೊ ಇಲ್ಲಿ ಥಾರ್ನ್ಡೈಕ್ ರವರ ಅಭ್ಯಾಸದ ಮತ್ತು ಪರಿಣಾಮದ ನಿಯಮವನ್ನ ಮೂಲಕ ನಾವು ಇಲ್ಲಿ ತಿಳ್ಕೋಬಹುದು ಬಿಹೇವಿಯರಿಸಮ್ ಅನ್ನ. ಸೊ ಇಲ್ಲಿ ಕಲಿಯುವನು ಒಂದು ನಿಷ್ಕ್ರಿಯ ಜೀವಿಯಾಗಿದ್ದು ಅವನು ಹೊಸ ನಡವಳಿಕೆಯನ್ನು ಕಲಿಯಲು ಸರತ್ತುಬದ್ಧನಾಗಿರಬಹುದು ಅಂತ ಹೇಳಿದು ಕಲ್ಪನೆಯನ್ನ ಕೊಡುತ್ತೆ. ಹಾಗೆ ಕಲಿಕೆಯಲ್ಲಿ ನೀವು ಗಮನಿಸಬಹುದಾದಂತಹ ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ಇದು ವಿವರಿಸುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಿಹೇವಿಯರಿಸಮ್ ಅಂತಂದ್ರೆ ಅಭ್ಯಾಸದ ಮತ್ತು ಪರಿಣಾಮದ ನಿಯಮ. ಥಾರ್ನ್ಡೈಕ್ ರವರ ಅಭ್ಯಾಸ ಮತ್ತು ಪರಿಣಾಮ ನೀವು ನೋಡಿರ್ತೀರಾ. ಸೊ ಇಲ್ಲಿ ಸೈಕಾಲಜಿ ಓದಿದಿರ ಅಂತಂದ್ರೆ ಇಲ್ಲಿ ಲಾ ಆಫ್ ಎಕ್ಸರ್ಸೈಸ್ ಅಂಡ್ ಲಾ ಆಫ್ ಎಫೆಕ್ಟ್ ಇವುಗಳ ಮುಂದೆ ಬರ್ತವೆ. ಸೊ ನನಗೆ ಚಾಪ್ಟರ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಿದ್ರೆ ಮುಂದಿನ ಥಿಯರಿಗಳಲ್ಲಿ ಇವೆಲ್ಲ ಬರ್ತವೆ. ಸೊ ಥಾರ್ನ್ಡೈಕ್ ರವರ ನಿಯಮಗಳೆಲ್ಲ ಬರ್ತವೆ. ಸೊ ಅವುಗಳನ್ನು ನಾವು ಯಾವುದು ಅಭ್ಯಾಸದ ನಿಯಮ, ಪರಿಣಾಮದ ನಿಯಮ, ಇವುಗಳನ್ನ ಇನ್ ಡೀಟೇಲ್ಡ್ ಆಗಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಂತರದಲ್ಲಿ ಇದರಲ್ಲಿ ಲಾ ಆಫ್ ಎಕ್ಸರ್ಸೈಸ್, ಲಾ ಅಂಡ್ ಎಫೆಕ್ಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಪೀಟಿಂಗ್ ಎ ಕಂಡೀಷನ್ಡ್ ರೆಸ್ಪಾನ್ಸ್ ವುಡ್ ಸ್ಟ್ರೆಂಥನ್ ಬಾಂಡ್ ಬಿಟ್ವೀನ್ ದ ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್. ಇನ್ ಅದರ್ ವರ್ಡ್ಸ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಇಲ್ಲಿ ಅಭ್ಯಾಸ ನಿಯಮ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪುನರಾವರ್ತಿಸೋದ್ರಿಂದ. ಇವಾಗ ನೀವು ಸೈಕಲ್ ಹೊಡಿತಾ ಇರ್ತೀರಾ, ಸೊ ಕೆಳಗಡೆ ಬೀಳ್ತೀರಾ, ಮತ್ತೆ ಪೆಟ್ಟು ಮಾಡ್ಕೊಂತೀರಾ, ಮತ್ತೆ ಏನ್ ಮಾಡ್ತೀರಾ, ಕಲಿತಾ ಹೋಗ್ತೀರಾ. ಸೊ ಅವಾಗ ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ತರ ನೀವು ಸೈಕಲ್ ಹೊಡಿಯೋದನ್ನ ಕಲ್ತ್ಕೊಂಡ್ಬಿಡ್ತೀರಾ. ಸೊ ಅದನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ ಅಷ್ಟೇ, ಏನಿಲ್ಲ, ಸಿಂಪಲ್. ಹಾಗೆ ಲಾ ಆಫ್ ಎಫೆಕ್ಟ್. ಲಾ ಆಫ್ ಎಫೆಕ್ಟ್ ಇಸ್ ದ ಪ್ರಿನ್ಸಿಪಲ್ ಆಫ್ reinforcement and punishment. Pleasures and pains resulting from previous behaviors decided our future behavior. ಸೊ ಇಲ್ಲಿ ಪರಿಣಾಮದ ನಿಯಮ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ಒಂದು ಪುಷ್ಟೀಕರಣವನ್ನು ಅಥವಾ ಶಿಕ್ಷೆಯ ಒಂದು ತತ್ವ ಆಗಿದೆ ಅಂತ ಹೇಳ್ಬಹುದು. ಇಂದಿನ ನಡವಳಿಕೆಯಿಂದ ಉಂಟಾಗುವಂತಹ ಸುಖ ಮತ್ತು ನೋವುಗಳು ಭವಿಷ್ಯದ ನಡವಳಿಕೆಯನ್ನ ನಿರ್ಧರಿಸ್ತವೆ. ಸೊ ಈಗಾಗಲೇ ನಿಮಗೆ ಒಂದು ಹೋಮ್ವರ್ಕ್ ಅನ್ನ ಕೊಟ್ಟಿರ್ತಾರೆ ಟೀಚರು, ನೀವು ಹೋಮ್ವರ್ಕ್ ಅನ್ನ ಮಾಡಿರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ನಿಮಗೆ ಒಂದು ಶಿಕ್ಷೆಯನ್ನು ನೀಡಿದಾಗ ನಿಮ್ಗೆ ಏನ್ ಮಾಡ್ತಾರೆ, ಟೀಚರ್ ಏನ್ ಮಾಡ್ತಾರೆ, ನಿಮ್ಗೆ ಹೊಡಿತಾರೆ. ಸೊ ಅವಾಗ ನೀವೇನ್ ಮಾಡ್ತೀರಾ, ನಾಳೆಗೆ ಒಂದು ಪರಿಣಾಮ, ನಾಳೆಗೆ ಏಟ್ ಬೀಳ್ತದೆ, ಯಾಕೆ ಬೇಕಪ್ಪ ನನಗೆ ಅಂತೇಳಿ ನಾಳೆಗೆ ಹೋಮ್ವರ್ಕ್ ಮಾಡ್ಕೊಂಡ್ಬರ್ತಿಲ್ವಾ, ಇದನ್ನ ನಾವು ಪರಿಣಾಮದ ನಿಯಮ ಅಂತ ಹೇಳ್ತೀವಿ. ಹಾಗೆ ಇನ್ ಕೇಸ್ ನೀವು ಯಾರು ಹೋಮ್ವರ್ಕ್ ಅನ್ನ ಚೆನ್ನಾಗಿ ಬರೆದು ಬಂದಿರ್ತಾರೆ ಅವರಿಗೆ ಗುಡ್ ಅಥವಾ ಇಲ್ಲಿ ವೆರಿ ಗುಡ್ ಅಂತೇಳಿ ಬರೆದಿರ್ತಾರೆ, ಅವಾಗ ಅದು ಏನಾಗುತ್ತೆ, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಆಗುತ್ತೆ. ಸೊ ಅವಾಗ ಖುಷಿ ಆಗುತ್ತೆ. ಸೊ ಇಲ್ಲಿ ನಾನು ಬರೆದಿರೋದಕ್ಕೆ ಗುಡ್ ಹಾಕಿದ್ದಾರೆ ಅಮ್ಮ ಅಂತೇಳಿ ಮನೆಗೆ ಬಂದು ಹೋಮ್ವರ್ಕ್ ಅನ್ನು ತೋರಿಸೋದಿರುತ್ತೆ ಮಕ್ಕಳು. ಸೊ ಅವಾಗ ಇನ್ನೂ ಚೆನ್ನಾಗಿ ನಾಳೆಗೆ ಏನು ಮಾಡ್ತಾರೆ, ಇನ್ನು ಕುತ್ಕೊಂಡು ಬರೆದು ಇನ್ನೂ ಅತ್ಯುತ್ತಮವಾಗಿ ಒಂದು ಹ್ಯಾಂಡ್ ರೈಟಿಂಗ್ ಸ್ಕಿಲ್ ಅಂತಕ್ಕಂಥದ್ದು ಮುಂದೆ ಹೋಗುತ್ತೆ. ಹಾಗೆ ಅವ್ರಿಗೆ ನಾಲೆಡ್ಜ್ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಇದನ್ನು ನಾವು ಪರಿಣಾಮದ ನಿಯಮ ಅಂತ ಹೇಳಿ ಕರಿತೇವೆ. ಸೊ ಹಾಗೆ ನೆಕ್ಸ್ಟ್ ಗೆಸ್ಟಾಲ್ ಸೈಕಾಲಜಿ ಬರುತ್ತೆ. ಇಟ್ ಬಿಲೀವ್ಸ್ ದಟ್ ದ ಹೋಲ್ ಇಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್
ಪಾರ್ಟ್ಸ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ತನ್ನ ಇಡೀ ಭಾಗಗಳ ಮೊತ್ತಕ್ಕಿಂತ ದೊಡ್ಡದಾಗಿದೆ. ಸೊ ಇಲ್ಲಿ ವೋಲ್ ಇಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್ ಪಾರ್ಟ್ಸ್ ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಅಂದ್ರೆ ಮಾನವನ ದೇಹದಲ್ಲಿ ಜೀವಕೋಶಗಳು, ಅಂಗಾಂಶಗಳ ವ್ಯವಸ್ಥೆಗಳು ಇತ್ಯಾದಿ ಎಲ್ಲಾ ಘಟಕಗಳನ್ನ ಒಟ್ಟು ಮೊತ್ತವೇ ದೇಹ ಅಂತ ಹೇಳಿ. ಸೊ ಅದನ್ನ ಭಾಗಗಳ, ಯಾಕಂದ್ರೆ ಕೆಲವೊಂದು ಭಾಗಗಳ ಪರಸ್ಪರ ಸಂಬಂಧ ಹೊಂದಿರೋದ್ರಿಂದ ಇವುಗಳನ್ನ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು, ವೋಲ್ ಇಸ್ ಗ್ರೇಟರ್ ದೆನ್ ದ ಸಮ್ ಆಫ್ ಇಟ್ ಪಾರ್ಟ್ಸ್ ಅಂತಕ್ಕಂಥದ್ದನ್ನ ಗೆಸ್ಟಲ್ ಸೈಕಾಲಜಿ ಅಂತಕ್ಕಂಥದ್ದು ಹೇಳುತ್ತೆ. ಈ ಗೆಸ್ಟಲ್ ಸೈಕಾಲಜಿ ಬಗ್ಗೆ ನಾನು ಹೇಳ್ಬೇಕಿದ್ರೆ ನೆಕ್ಸ್ಟ್ ನಾನು ಸುದೀರ್ಘವಾಗಿ ಹೇಳ್ತೀನಿ. ಗೆಸ್ಟಲ್ಟ್ ಮನೋವಿಜ್ಞಾನ ಗ್ರಹಿಕೆಯ ಮಹತ್ವವನ್ನು ಹೇಳುತ್ತದೆ. ಸಂಕೀರ್ಣ ಕಲಿಕೆಯು ದೀರ್ಘಾಭ್ಯಾಸದ ಮೂಲಕ ಕ್ರಮೇಣ ಸಂಭವಿಸಬೇಕಂತೇನಿಲ್ಲ, ಆದರೆ ಒಳನೋಟದ ಮೂಲಕ ಅದು ಕಲಿಯಬಹುದು ಅಂತದನ್ನ ಇದು ಗೆಸ್ಟಲ್ ಸೈಕಾಲಜಿ ಅಂತಕ್ಕಂಥದ್ದು ಹೇಳುತ್ತೆ. ಇದೆಲ್ಲವನ್ನು ಸಹ ಇಂಟೆಲ್ಟರ್ ಆಗಿ ಮುಂದಿನ ಚಾಪ್ಟರ್ಗಳಲ್ಲಿ ಬರುತ್ತೆ. ಸೊ ಅವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಜಸ್ಟ್ ಸೈಕಾಲಜಿಯಲ್ಲಿ ನಮಗೆ ಎಜುಕೇಶನ್ ಮತ್ತು ಎಜುಕೇಷನಲ್ಲಿ ಯಾವ ಒಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳು ಬರ್ತವೆ, ಸೊ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲೆಲ್ಲಿ ಕೋರಿಲೇಟ್ ಆಗಿದೆ ಅಂತಕ್ಕಂಥದ್ದನ್ನ ಒಂದು ಏನಪ್ಪಾ ಅಂತಂದ್ರೆ ಬ್ರೀಫ್ ಆಗಿ ತಿಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದು. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಇವುಗಳನ್ನು ನಾವು ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಲೆಟಿಕ್ ಫಿಲಾಸಫಿ ಬರುತ್ತೆ. ಇಲ್ಲಿ ಎಕ್ಲೆಟಿಕ್ ಇಸ್ ದ ನಥಿಂಗ್ ಬಟ್ ಫ್ಯೂಷನ್ ಆಫ್ ನಾಲೆಡ್ಜ್ ಫ್ರಮ್ ಆಲ್ ಸೋರ್ಸಸ್. ಇಟ್ ಈಸ್ ಎ ಪೆಕ್ಯುಲಿಯರ್ ಟೈಪ್ ಆಫ್ ಎಜುಕೇಶನಲ್ ಸೈಕಾಲಜಿ ವಿಚ್ ಕಂಬೈನ್ಸ್ ಆಲ್ ಗುಡ್ ಐಡಿಯಾಸ್ ಅಂಡ್ ಪ್ರಿನ್ಸಿಪಲ್ ಫ್ರಮ್ ವೇರಿಯಸ್ ಫಿಲಾಸಫೀಸ್. ಸಾರ ಸಂಗ್ರಹವಾದ ಅಂತ ಹೇಳಿ ಕರಿತೇವೆ. ಇಲ್ಲಿ ಎಕ್ಲೆಟಿಕ್ ಫಿಲಾಸಫಿ ಅಂದ್ರೆ ಸಾರ ಸಂಗ್ರಹವಾದ ಅಂತೇಳಿ ಎಲ್ಲಾ ಮೂಲಗಳಿಂದ ಬರುವ ಒಂದು ಜ್ಞಾನದ ಸಮ್ಮಿಲನವಾಗಿದೆ. ಸೊ ಇಲ್ಲಿ ಜ್ಞಾನವನ್ನ ಎಲ್ಲಿಂದಲಾದ್ರೂ ಕೂಡ ನಾವು ಪಡಿಬಹುದಾಗಿದ್ದು, ಸೊ ವಿವಿಧ ತತ್ವಚಿಂತನೆಗಳಿಂದ ಬಂದ ಎಲ್ಲಾ ಒಳ್ಳೆಯ ವಿಚಾರಗಳು ಮತ್ತು ತತ್ವಗಳನ್ನ ಸಂಯೋಜಿಸುವ ಒಂದು ವಿಶಿಷ್ಟ ರೀತಿಯ ಶೈಕ್ಷಣಿಕ ತತ್ವಶಾಸ್ತ್ರವಾಗಿದೆ ಅಂತ ಹೇಳಿ ಕರಿತೇವೆ. ಸೊ ಇತಿಹಾಸದಲ್ಲೂ ಕೂಡ ಓದಿರ್ತೀರ ನೀವು. ಸೊ ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ಎಲ್ಲಾ ಮೂಲಗಳಿಂದಲೂ ಬರಲಿ ಅಂತ ಹೇಳಿ ವೇದ ಅನ್ನೋದು ಹೇಳುತ್ತೆ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಸಾರ ಸಂಗ್ರಹವಾದ ಅಂತಕ್ಕಂಥದ್ದು ಎಲ್ಲ ಮೂಲಗಳಿಂದ ಬರುವಂತಹ ಒಂದು ಜ್ಞಾನದ ಸಮ್ಮಿಲನವಾಗಿದ್ದು, ತತ್ವಚಿಂತನೆಗಳಿಂದ ಬಂದಂತಹ ಎಲ್ಲಾ ಒಳ್ಳೆಯ ವಿಚಾರಗಳು, ತತ್ವಗಳನ್ನು ಸಂಯೋಜಿಸುವಂತಹ ಒಂದು ವಿಶಿಷ್ಟ ರೀತಿಯ ಶೈಕ್ಷಣಿಕ ತತ್ವಶಾಸ್ತ್ರವಾಗಿದೆ ಅಂತ ಹೇಳುತ್ತೆ. ಇಲ್ಲಿವರೆಗೆ ನಾವು ನೋಡಿದ್ವಲ್ಲ, ಅವುಗಳನ್ನ ಒಂದು ಟೇಬಲ್ ಮೂಲಕ ನಾವು ಇಲ್ಲಿ ಅರ್ಥ ಮಾಡ್ಕೊಬಹುದು. ಇದು ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾನ್ಸೆಪ್ಟ್ ಮತ್ತೆ ಮೇನ್ ಪ್ರೊಪೋನೆಂಟ್ಸ್, ಇಲ್ಲಿ ಯಾವ್ಯಾವ ಒಂದು ಪರಿಕಲ್ಪನೆಗಳು ಹಾಗೆ ಪ್ರತಿಪಾದಕರು ಅಂತೇಳಿ ಕರಿತೇವೆ. ಇಲ್ಲಿ ಪರಿಕಲ್ಪನೆ ಮತ್ತು ಪ್ರತಿಪಾದಕರು. ಇಲ್ಲಿ ನೋಡಿ, ಬೇಸಿಕ್ ಎಜುಕೇಶನ್ ವಾರದ ಎಜುಕೇಶನ್ ಸಿಸ್ಟಮ್ ಅನ್ನ ಪ್ರತಿಪಾದಿಸಿದವರು ಯಾರು? ಮಹಾತ್ಮ ಗಾಂಧೀಜಿ ಅವರಲ್ವಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಲರ್ನಿಂಗ್ ಟು ಟೇಕ್ ಪ್ಲೇಸ್ ಇನ್ ನೇಚರ್ ಅಂಡ್ ಫ್ರಮ್ ನೇಚರ್. ಸೊ ಇಲ್ಲಿ ಪ್ರಕೃತಿವಾದದ ಮುಖಾಂತರ ಕಲಿಬೇಕು ಅಂತಕ್ಕಂಥದ್ದನ್ನ ರವೀಂದ್ರನಾಥ್ ಟ್ಯಾಗರ್ ಅವರು ಹೇಳ್ತಾರಲ್ವಾ. ಹಾಗೆ ಇಂಟಿಗ್ರಲ್ ಎಜುಕೇಶನ್, ಸೊ ಇಲ್ಲಿ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದನ್ನ ಶ್ರೀ ಅರವಿಂದರ್ ಅವರು ಹೇಳ್ತಾರೆ. ಹಾಗೆ ಫೋಕಸ್ ಆನ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಫೋಕಸ್ ಆನ್ ಸ್ಪಿರಿಚುವಲ್ ಆಸ್ಪೆಕ್ಟ್ ಅಂಡ್ ಇಂಡಿಯನ್ ಫಿಲಾಸಫಿನ ಬಗ್ಗೆ ಹೇಳಿಕೆಯನ್ನು ನೀಡ್ತಾರೆ. ಹಾಗೆ ನಂತರದಲ್ಲಿ ಎಜುಕೇಶನ್ ಟು ಟ್ರಾನ್ಸ್ಫಾರ್ಮ್ ಹ್ಯೂಮನ್ ಮೈಂಡ್. ಸೊ ಇಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮಾನವನ ಮಿದುಳನ್ನ ಒಂದು ಪರಿವರ್ತಿಸುವ, ಸೊ ಇಲ್ಲಿ ಮೂಲಕ ಇಲ್ಲಿನ ಒಂದು ಶಿಕ್ಷಣ ಅಂತಕ್ಕಂಥದ್ದು ಅಂತ ಹೇಳಿ ಯಾರು ಹೇಳ್ತಾರೆ? ಜೆ ಕೃಷ್ಣಮೂರ್ತಿರವರು. ಹಾಗೆ ಎಕ್ಸ್ಪೀರಿಯನ್ಸಲ್ ಲರ್ನಿಂಗ್, ಜಾನ್ ಡ್ಯೂಯರ್ ಅವರು ಮಾಡಿ ಕಲಿತತ್ವ. ಸೊ ಲರ್ನಿಂಗ್ ಬೈ ಡೂಯಿಂಗ್, ಎಕ್ಸ್ಪೀರಿಯನ್ಸಲ್ ಅಂದ್ರೆ ಚಟುವಟಿಕೆ ಮೂಲಕ ಕಲಿಯೋದನ್ನ ಜಾನ್ ಡ್ಯೂಯರ್ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಹಾಗೆ ಸೆಲ್ಫ್ ಎಜುಕೇಶನ್ ಥ್ರೂ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಾಲಿಟಿ. ಸೊ ಇಲ್ಲಿ ವೈಯಕ್ತಿಕವಾಗಿ ಅಂತಂದ್ರೆ ಸೆಲ್ಫ್ ಎಜುಕೇಶನ್ ಥ್ರೂ ದ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಾಲಿಟಿ. ಮಾರಿಯಾ ಮಾಂಟೆಸರಿ ಅವರು ವೈಯಕ್ತಿಕವಾಗಿ ಮಕ್ಕಳಿಗೆ ಒಂದು ಚಟುವಟಿಕೆಗಳ ಮೂಲಕ, ಸೊ ಇಲ್ಲಿ ಮಾಂಟೆಸರಿ ಶಿಕ್ಷಣದ ಮೂಲಕ ಕಲಿಬೇಕು ಅಂತೇಳಿ ಮಾರಿಯಾ ಮಾಂಟೆಸರಿ ಅವರು ಹೇಳ್ತಾರೆ. ಸೊ ಇಲ್ಲಿ ಕಿಂಡರ್ ಗಾರ್ಟನ್ ಫೋಕಸ್ ಆನ್ ಸೆಲ್ಫ್ ಆಕ್ಟಿವಿಟಿ, ಕ್ರಿಯೇಟಿವ್ನೆಸ್ ಅಂಡ್ ಸ್ಪೆಷಲ್ ಕೋಆಪರೇಷನ್ಸ್. ಸೊ ಇಲ್ಲಿ ಫೆಡ್ರಿಕ್ ಪ್ರೋಬೆಲ್ ಅವರು ಹೇಳ್ತಾರೆ. ಹಾಗೆ ನೋ ಫಾರ್ಮಲ್ ಲರ್ನಿಂಗ್, ನೇಚರ್ ಇಸ್ ದ ಓನ್ಲಿ ಟೀಚರ್. ಇದನ್ನ ಯಾರು ಹೇಳ್ತಾರೆ? ಸೊ ರೂಸೋರ್ ಅವರು ಹೇಳ್ತಾರೆ. ನೋ ಫಾರ್ಮಲ್ ಎಜುಕೇಶನ್, ನೋ ಫಾರ್ಮಲ್ ಲರ್ನಿಂಗ್, ನೇಚರ್ ಇಸ್ ದ ಓನ್ಲಿ ಟೀಚರ್. ಇಲ್ಲಿ ಶಿಕ್ಷಣವೇ ಪ್ರಮುಖ, ಸೊ ಇಲ್ಲಿ ಪ್ರಕ್ರಿಯೆ ಪ್ರಮುಖ ಶಿಕ್ಷಕ ಅಂತ ಹೇಳಿ ಇಲ್ಲಿ ರೂಸೋರ್ ಅವರು ಹೇಳಿಕೆಯನ್ನ ನೀಡ್ತಕ್ಕಂಥದ್ದು. ಇವಿಷ್ಟು ಕೂಡ ನಾವು ಶಿಕ್ಷಣ ಅಂತಂದ್ರೇನು, ಶಿಕ್ಷಣದಲ್ಲಿ ಯಾವ ಒಂದು ಶಿಕ್ಷಣದ ವಿಧಗಳನ್ನ ನೋಡಿಲ್ಲ ನಾವು, ಶಿಕ್ಷಣದ ಹಂತಗಳನ್ನ. ಸೊ ಇಲ್ಲಿ ಶಿಕ್ಷಣ ಅಂತಂದ್ರೆ ಶಿಕ್ಷಣಕ್ಕೆ ಪ್ರಮುಖ ಭಾರತೀಯ ಶಿಕ್ಷಣ ತಜ್ಞರು ಮತ್ತು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರ ಒಂದು ಪ್ರತಿಪಾದನೆಗಳೇನು ಅಥವಾ ಹೇಳಿಕೆಗಳೇನು, ಹಾಗೆ ಶಿಕ್ಷಣಕ್ಕೂ ಮತ್ತು ತತ್ವಶಾಸ್ತ್ರಕ್ಕೆ ಇರುವ ಸಂಬಂಧ, ಇವಿಷ್ಟು ಕೂಡ ನಾವು ನೋಡಿದ್ದೀವಿ ಈ ಒಂದು ತರಗತಿಯಲ್ಲಿ. ಈಗಾಗಲೇ ನೋಡಿದ್ರಲ್ವಾ, ಇವಿಷ್ಟು ಕೂಡ ಈ ತರಗತಿಯಲ್ಲಿ, ಮೊದಲನೇ ತರಗತಿಯಲ್ಲಿ ನೋಡಿದಂತಹ ವಿಚಾರ. ಇಲ್ಲಿ ಶಿಕ್ಷಣ ಅಂತಂದ್ರೇನು, ಶಿಕ್ಷಣದ ಪರಿಕಲ್ಪನೆ. ಸೊ ಅದರಲ್ಲಿ ಇಂಡಿಯನ್ ಎಜುಕೇಶನಲ್ ಥಿಂಕರ್, ಭಾರತೀಯ ಶೈಕ್ಷಣಿಕ ಚಿಂತಕರು, ಹಾಗೆ ಪಾಶ್ಚಾತ್ಯ ಶೈಕ್ಷಣಿಕ ಚಿಂತಕರು, ನಂತರದಲ್ಲಿ ಶಿಕ್ಷಣದಲ್ಲಿನ ಪ್ರಮುಖ ತತ್ವಶಾಸ್ತ್ರೀಯ ವಿಧಾನಗಳನ್ನು, ತತ್ವಶಾಸ್ತ್ರಕ್ಕೂ ಶಿಕ್ಷಣಕ್ಕೆ ಇರುವಂತಹ ಒಂದು ಅಭಿನವ ಸಂಬಂಧವನ್ನು ನೋಡಿದ್ವಿ.
ಸೊ ನಂತರದಲ್ಲಿ ನಾವು ಇಲ್ಲಿ ಪರಿಕಲ್ಪನೆಗಳು ಮತ್ತೆ ಪ್ರತಿಪಾದಕರು ಯಾರು ಅನ್ನೋದನ್ನ ಒಂದು ಚಾರ್ಟ್ ಅಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಇಷ್ಟು ಇಲ್ಲಿವರೆಗೂ ನಾವು ಕಲ್ತಿದ್ದನ್ನ ಜಸ್ಟ್ ಒಂದು ನಾವು ಚಾರ್ಟ್ ಅಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಸೊ ಇದು ಮೈಂಡ್ ಮ್ಯಾಪ್ ತರ ಬೇರೆ ತರ ನಿಮ್ಗೆ ನೋಟ್ಸ್ ಅನ್ನ ಕೊಡ್ತೇನೆ ಕೊಡ್ಬೇಕಿದ್ರೆ. ಸೊ ಹಾಗೆ ಇಲ್ಲಿ ಲೆವೆಲ್ಸ್ ಆಫ್ ಎಜುಕೇಶನ್, ಶಿಕ್ಷಣದ ಹಂತಗಳು. ಸೊ ಇದನ್ನ ನಾಳೆಯ ಒಂದು ತರಗತಿಯಲ್ಲಿ ನಾನು ಶಿಕ್ಷಣದ ಹಂತಗಳ ಬಗ್ಗೆ ನಾನು ನಿಮ್ಗೆ ತರಗತಿಯನ್ನ ಮಾಡ್ತೇನೆ. ಸೊ ಇಲ್ಲಿವರೆಗೂ ಆಗಿರುವಂತಹ ತರಗತಿಯಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗಾರು ಡೌಟ್ಸ್ ಇದೆಯಾ? ಸೊ ಕ್ಲಾಸಸ್ ಅರ್ಥ ಆಗ್ತಿದೆಯಾ? ಏನಾದ್ರು ಡೌಟ್ಸ್ ಇದೆಯಾ ಕೇಳ್ಬೋದು ನೀವು. ಏನಾದ್ರು ಸ್ಪೀಡ್ ಆಯ್ತಾ ಏನು ಅಂತೇಳಿ. ಸೊ ಏನಂತಂದ್ರೆ ಇದು ಜಸ್ಟ್ ಏನಪ್ಪಾ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದಿರೋದ್ರಿಂದ ಇದರಲ್ಲಿ ಜಾಸ್ತಿ ಹೆಚ್ಚು ಕಾನ್ಸೆಪ್ಟ್ಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು ಏನಿರೋದಿಲ್ಲ ಎಕ್ಸ್ಟ್ರಾ ಸೇರಿಸಿ. ಸೊ ಅವ್ರು ಏನ್ ಹೇಳಿದಾರೆ ಅದನ್ನ ನೇರವಾಗಿ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ರು ಕೂಡ ಇವುಗಳು ಅರ್ಥ ಆಗ್ತವೆ. ಯಾಕಂದ್ರೆ ಯಾರು ಓದಿದ್ರು ಕೂಡ ಆ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗ್ತವೆ. ಸೊ ಅದ್ರಲ್ಲಿ ನಾವೇನು ಇನ್ ಡೀಟೇಲ್ ಆಗಿ ಹೇಳ್ಬೇಕಂತಿಲ್ಲ. ಬಟ್ ಸೈಕಾಲಜಿಕಲಿ ಬಂತು ಅಂದ್ರೆ ತಾಂಡೇಕರ್ ಅವರಾಗಿರ್ಬೋದು, ಅವುಗಳನ್ನು ನಾವು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವುಗಳ ಉದಾಹರಣೆ ಸಹಿತ ವಿವರಿಸಿದಾಗ ನಿಮ್ಗೆ ಈಸಿಯಾಗಿ